ಅಣ್ಣ ಕೃಷ್ಣಮೂರ್ತಿ ಅಂತೇಳಿ ಆನಂದನಗರ ಟಿಕೆಟ್ ಕೊಡಿಸಿದೆ ನಾವೇ ಸೋಲಿಸ್ತೇವೆ ಅಂತ ಈ ದೇಶದಲ್ಲೆಲ್ಲ ಕೇಳಿದಿರಾ? ಒಬ್ಬ ಮುಖ್ಯಮಂತ್ರಿ ಬಾಯಲ್ಲಿ ಬರೋ ಮಾತುಗಳಿದಲ್ಲ ಸೋಲಿಸ್ತೇವೆ, ನನ್ಗೂ ನಾಚಿಕೆ ಆಯ್ತು ಜೊತೆ ಹೋಗ್ಬಿಟ್ಟಲ್ಲ ಅಂತೇಳಿ. ಆ ನಂತರ ಏನಾಯ್ತು ಅಂತಂದ್ರೆ ದಾಸರಿ ಟಿಕೆಟ್ ಕೂಡ 13 ಕೊಟ್ಟರೆ ಕೊಡಿಲ್ಲ. 13 ನನ್ನ ಟಿಕೆಟ್ ಕಾಂಗ್ರೆಸ್ ಪಕ್ಷರು ಮಾರ್ಕೊಂಡ್ಬಿಟ್ಟರು. ಅದೆಲ್ಲ ರಾಜ್ಯ ಜನತೆಗೆ ಮೀಡಿಯಾಗಳೆಲ್ಲ ಗೊತ್ತಿರ್ತಕ್ಕಂಥದ್ದು. ಮತ್ತೆ 18 ಬಂದ್ರು, ಈಗಿನ ಪರಮೇಶ್ವರ್ ಸಾಹೇಬರು ಬಂದ್ರು, ಮೂರ್ತಿ ಇಲ್ಲ ನಾನು ಸೋತ್ಬಿಡ್ತೀನಿ ಪಡಿಗರಲ್ಲಿ ದಯವಿಟ್ಟು ಸರಿ ಬಂದ್ರೆ ಸಹಾಯ ಮಾಡೋರು. ಮತ್ತೆ ನಾನು ಬಂದೆ, ಯಾವುದೇ ಸ್ವಾರ್ಥ ಇದ್ರೆ ಬಂದು ನಾನು ಅವ್ರ ಕೆಲಸ ಮಾಡಿದೆ. ಮತ್ತೆ 18 ಗೆದ್ರು. ಅವ್ರು ಗೆಲ್ಲಬೇಕಿಂತ ಮುಂಚೆ ನನ್ಗೇನ್ ಮಾಡಿದ್ರು, ನನಗೆ ಮತ್ತೆ ಎಣ್ಣೆ ಕಾಯಿಸಿದ್ರು ಬಾಟ್ಲಿ, ದಾಸರಿ ಬಂದು ನಿಂತ್ಕೊಳ್ಳೋದು. ಮತ್ತೆ ದಾಸರಿ ಟಿಕೆಟ್ ಕೊಟ್ಟರು. 13 ದಿವಸದಲ್ಲಿ 4 ಲಕ್ಷ ಜನ. ನಾನು ಯಾರು ಭೇಟಿ ಮಾಡಕ್ ಆಗ್ಲಿಲ್ಲ ಅವಾಗ. ನಾನು ಕುಮಾರನ ಮಾತು ಕೇಳಿಲ್ಲ, ಮಧ್ಯದಲ್ಲಿ ಫಸ್ಟ್ ಕೇಳಿಲ್ಲ. ನಾನು ಚೆನ್ನಿಗೊಬ್ಬರ ಜೊತೆ ನಾವೆಲ್ಲ ಅಣ್ಣವ್ರ ಜೊತೆ ಇದ್ದವ್ರು, ನಾವು ಬಹಳಷ್ಟು ಜನ ಜೊತೆ ಇದ್ದವ್ರು. 18 ಮತ್ತೆ ಟಿಕೆಟ್ ಕೊಟ್ಟರು. 13 ದಿವಸ ಮತ್ತೆ ನನ್ನ ಎಣ್ಣೆಗೆ ಹಾಕೋದು, ಬೈತಾರೆ ಇದೆ ಈಸಿಯಾಗಿ ಬೈತಾರೆ ಅಂತೇಳಿ ಎಣ್ಣೆಗೆ ಹಾಕೊಂಡು ಕರೆದು ಬಿಟ್ರು. ಅವಾಗ ಮತ್ತೆ ಸೋತೆ. ನಾನು ಸೋತ್ಬಿಟ್ಟು ಬೇಡಪ್ಪ ನಿಮ್ ಸವಾಸ, ಕಾಂಗ್ರೆಸ್ ಪಕ್ಷ ಅಧಿಕಾರ ಇದೆ, ನಾನು ಏನ್ ಮಾಡಿದೆ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಎಲ್ಲೂ ಕೂಡ ನನ್ನ ಗುರುತಿಸಿಲ್ಲ. ನನಗೆ ಯಾವ ಅಧಿಕಾರ ಬೇಕಾಗಲಿಲ್ಲ, ಕೇಳಿಲ್ಲ. ನನಗೆ ಯಾವುದೇ ಅಧಿಕಾರ ಕೇಳಿಲ್ಲ. ನಾನು 3 ವರ್ಷ ಇವಾಗ ನನ್ನ ಪಾಡು ನಾನಿದ್ದೆ. ಎಲ್ಲೋ ಒಂದ್ ಕಡೆ ನನ್ನ ರಾಜಕೀಯ ಜೀವನ ಎಲ್ಲಿ ಪ್ರಾರಂಭ ಆಯ್ತು ಅಲ್ಲಿಂದ ಮತ್ತೆ ಪ್ರಾರಂಭ ಮಾಡಿ ಪಡಿಗರ ಜನ ಸೇವೆ ಮಾಡ್ಬೇಕು ಅಂತ ಹೇಳಿ ಮತ್ತೆ ಯಾಕೆಂದ್ರೆ ದೊಡ್ಡ ನಾಯಕರಿದ್ದಾರೆ ಇವತ್ತು ನಮ್ಮ ಕುಮಾರನ ಜೊತೆ. ಯಾರ್ಯಾರು ಇಲ್ಲಿ ಅವ್ರು ಬೆಳೆ ಬೇಯಿಸ್ಕೊಂಡ್ರು, ಯಾರ್ಯಾರು ಇಲ್ಲಿ ಹೆಸರು ಮಾಡಿದ್ರು, ಅಲ್ಲಿ ಯಾರು ಕಾಂಗ್ರೆಸ್ ಪಕ್ಷ ಯಾರಿಲ್ಲ, ಎಲ್ಲ ದಳದಿಂದ ಹೋಗಿರೋರು. ಇಲ್ಲಿ ಮ್ಯಾನುಫ್ಯಾಕ್ಚರ್ ಇದು ಫ್ಯಾಕ್ಟ್ರಿ, JDS ಇದು ಫ್ಯಾಕ್ಟ್ರಿ ಇದು. ಇಲ್ಲಿಂದ ಹೋಗಾರೆಲ್ಲ ಅವರೆಲ್ಲ ನಾಯಕರಾಗಿರ್ತಕ್ಕಂಥವ್ರು. ಅವ್ರು ನವಾದ ಸ್ವಾಮಿ ಕುಮಾರಣ್ಣ ದೇವ ಅಪ್ಪಾಜಿ ಅವ್ರನ್ನ ಜ್ಞಾಪಿಸ್ಕೊತಾರೆ, ನವಾದ ಮಾತ್ರ ಜ್ಞಾಪಿಸ್ಕೊತಾರೆ, ಮಿಗ್ದಂತೆ ಹಿಂದೆ ಮುಂದೆ ಏನಂತ ಅದೇ ಮಾತಾಡ್ತಾರೆ. ನಾವು ಅದ್ರ ಹಂಗಲ್ಲ. ಕುಮಾರಣ್ಣ ಅವ್ರು ನಮ್ಮನ್ನ ಬಹಳ ಪ್ರೀತಿ ವಿಶ್ವಾಸ ಇದ್ದಾರೆ. 1000 ಜನ ನಿಂತ್ಕೊಂಡಿರ್ಲಿ ಮಾಮೂಲು ಅಂತ ಕರೀತಾರೆ, ಅದೇ ವಿಶ್ವಾಸದಲ್ಲಿ ಕುಮಾರಣ್ಣ ಫಸ್ಟ್ ರಾಜಕಾರಣ ಎಂಟ್ರಿ ಆದಾಗ ನಾವು ಅಣ್ಣ ಜೊತೆ ಕೆಲಸ ಮಾಡಿದ್ವಿ. ಫಸ್ಟ್ ಕೆಲಸ ಮಾಡಿದ್ವಿ, ದಶಪುರ ಇನ್ಚಾರ್ಜ್ ಕೊಟ್ಟಿದ್ವಿ. ನಾವು ಬಹಳ ಪ್ರಾಮಾಣಿಕ ಕೆಲಸ ಮಾಡಿದ್ವಿ. ಅನಿವಾರ್ಯ, ನಮ್ಗೆ ಅದೃಷ್ಟ ಇರ್ಲಿಲ್ಲ. ಅವಾಗ ನಾವು ಕಾಂಗ್ರೆಸ್ ಪಕ್ಷ ಜೊತೆ ಕೈ ನೋಡ್ಕೊಂಡು ಅಲ್ಲಿ ಹೋಗಿದ್ರು. ನಾವು ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಎಲ್ಲೂ ಮಾಡಿಲ್ಲ. ಓಪನ್ ಬಂದಿದ್ವಿ. ಕುಮಾರಣ್ಣನ ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಎಲ್ಲ ವೇದಿಕೆ ಎಲ್ಲ ಅವರೆಲ್ಲರ ಜೊತೆ ನಾನು ಒಬ್ಬ ಅಂತ ಹೇಳ್ಕೊಂಡು ನಾನು ಅವ್ರ ಜೊತೆ ಅವರು ಶತಕತಾಯ ಅವ್ರು ಮುಖ್ಯಮಂತ್ರಿ ಆಗಿಕೊಡ್ತಾರೆ. ಹೆಚ್ಚು ನಿಮ್ಮೆಲ್ಲರಿಗೆ ಎಷ್ಟು ಆಸೆ ಇದೆಯೋ ಅದು ನಾನು ಒಬ್ಬ, ನಾನು ಇದ್ದೇ ಇರ್ತೀನಿ. ಬರೀ ನಾನು ಪಡಿಗೆರೆ ಒಂದೇ ಅಲ್ಲ, ತುಮಕೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡ್ಕೊಂಡು ಅಣ್ಣವರು ಸುರೇಶ್ ಬಾಬು ಜೊತೆ ಎಲ್ಲ ಜೊತೆ ನಾನು ಕೆಲಸ ಮಾಡ್ತೀನಿ ಅಂತ ಮಾತುಗಳು ಹೇಳಿ ಇವತ್ತು ನಾನು ಜಸ್ಟ್ 2 ದಿವಸ ನಾನು ಹೇಳಿದ್ರು ಮಾತಾಡೋದು ಈ ತರ ಸೇರ್ಪಡೆ ಕಾರ್ಯಕ್ರಮ ಇದೆ ಅಂತ ಹೇಳಿ ನಮ್ಮ ಕಾಮರಾಜು ಮತ್ತೆ ನಮ್ಮ ಮುಖಂಡರು ಎಲ್ಲ ಬಂದು ಮಾತಾಡಿದ್ರು. ಓಟ್ ಬರೋಣ ಅಂತ ಎಲ್ಲ ಹೋಗ್ಬೋದು. ಅಣ್ಣ ನಂದೊಂದು ಬೈಕ್ ಅಣ್ಣ, ನೀವು ಮುಂದಿನ ಮುಖ್ಯಮಂತ್ರಿಯಾಗಿ ರಾಜ್ಯ ಜನತೆಗೆ ಮತ್ತೆ ನೀವೇನು ಹೆಸರು ಮಾಡಿದ್ರ ರೈತರ ಪರವಾಗಿ ಅದನ್ನ ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಅದ್ರ ನಿಮ್ ಜೊತೆ ನಾವು ಇರ್ತೀವಣ್ಣ, ನಿಮ್ಮ ನೆರಳನ್ನ ಬೆಳಿಬೇಕು ಅಂತ ನನಗೆ ಆಸೆ ಇದೆ. ನಾನು ಒಂದು ಮಾತು ಹೇಳ್ತೀನಿ, ಮಾತಾಡಬೇಕು. ನಾನು ಮೊನ್ನೆ ಕುಮಾರಣ್ಣವರು ತಾಯಿನ ಕಳ್ಕೊಂಡು ನಾನು ನಿಜವಾಗ್ಲೂ ಅವತ್ತೇನೋ ನಾನು ಹೋಗ್ಲಿಲ್ಲ ಅಂತಿದ್ರೆ ಆ ಸಮುದ್ರ ಜನ ಆ ಒಂದು ಕಾರ್ಯಕ್ಕೆ 2 ಲಕ್ಷ ಜನ ಅಣ್ಣ ಕೂತ್ಕೊಂಡು ತಾಳ್ಮೆಯಿಂದ ಆ ಕಾರ್ಯಕ್ರಮವನ್ನ ನಡೆಸ್ಕೊಟ್ರು. ನಿಜವಾಗ್ಲೂ ಹೇಳ್ತೀನಿ, ನಾವೊಂದು ಬಹಳ ಖುಷಿ ಆಯ್ತು ನಮ್ಗೆ. ನಾವು ಬಹಳಷ್ಟು ಕಾರ್ಯಕ್ರಮ ಬೇರೆ ಬೇರೆ ನೋಡಿದ್ವಿ. ಅದು 2 ಲಕ್ಷ ಜನ ಬಹಳ ಒಂದೇ ಸಣ್ಣ ಪುಟ್ಟ ಗಲಾಟೆಗಳಿದ್ದಾಗೆ ಆ ಕಾರ್ಯಕ್ರಮ ಯಶಸ್ವಿ ಆಯ್ತು. ಆ ತಾಯಿ ಸ್ವರ್ಗದಲ್ಲಿ ಅವರು ಸುಖವಾಗಿರ್ಲಿ. ಮತ್ತೆ ಕುಮಾರಣ್ಣವ್ರಿಗೆ ಎಷ್ಟು ಧೈರ್ಯವನ್ನ ಕೊಟ್ಟಂತ ಅಪ್ಪಾಜಿ ಅವ್ರಿಗೆ ಎಲ್ಲರೂ ಶಕ್ತಿ ಕೆಲಸ ಮಾಡಿ ನನ್ನ ಕರೆಸಿ ಈ ವೇದಿಕೆ ಮೇಲೆ ನನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಸಮಯದ ಅಭಾವ, ವಿಶೇಷವಾಗಿ ನಮ್ಮ ಅಧ್ಯಕ್ಷರು ನಿಂಗಪ್ಪಣ್ಣವರು ಕುಮಾರಣ್ಣ ಹತ್ರ ಮಾತಾಡಿ ನನ್ನ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಹೇಳಿದ್ರೆ ರಾಜಕಾರಣಿಗಳು ಬಹಳಷ್ಟು ಮೋಸ ಮಾಡಬಹುದು, ನಾನು ಪಕ್ಷ ದ್ರೋಹವನ್ನು ಮಾಡೋದಿಲ್ಲ. ಕುಮಾರಣ್ಣ ಒಂದ್ಸರಿ ಮುಖ್ಯಮಂತ್ರಿ ಆಗಬೇಕು, ನಾನು ಒಂದೇ ಒಂದ್ಸರಿ ಎಲ್ಲಾದ್ರೂ ಅವಕಾಶ ಪಟ್ಟರೆ ಒಂದ್ಸರಿ ಶಾಸಕರಾಗಬೇಕು ಅಂತ ಆಸೆ ಇದೆ. ಅದು ಕುಮಾರಣ್ಣ ಬಿಟ್ಟಿರೋದು ಹೌದಾ? ಅದೇ ವೇದಿಕೆ ಮೇಲೆ ಮಾತಾಡಕ್ಕಾಗಲ್ಲ. ಒಂದ್ಸರಿ ಆಸೆ ಜನ ಸೇವೆ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಚೆನ್ನಿಗೊಬ್ಬರ ಕಾಲದಿಂದ ಕೆಲಸ ಮಾಡೋದವ್ರು ಇಷ್ಟು ಹೇಳಿ ನನ್ನ ಎಲ್ಲರೂ ಬರಮಾಡಿಕೊಂಡು ತಾಲೂಕಿನ ಎಲ್ಲ ಮುಖಂಡರು ಎಲ್ಲ ಬಹಳಷ್ಟು ಜನ ಇವತ್ತು ಬಂದಿದ್ದೀರ. ಶಿವರಾಮಣ್ಣವರು, ಮಂಜಣ್ಣವರು, ದೊಡ್ಡಯ್ಯವರು ಬಹಳ ಜನ ಬಂದಿದ್ದೀರ. 2 ದಿವಸದಲ್ಲಿ ಈ ಕಾರ್ಯಕ್ರಮ ನಾವು ಇನ್ನೂ ಹೆಚ್ಚೆಚ್ಚು ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಿ ಪಕ್ಷವನ್ನ ಸಂಘಟಿತರಾಗಿ ಮಾಡೋಣ, ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ
ಮತ್ತೆ ಮುಖಂಡರಿಗೆ ನಮಸ್ಕಾರ ಹೇಳಿ ವೇದಿಕೆ ಮೇಲೆ ಎಲ್ಲ ಮುಖಂಡರು ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಧನ್ಯವಾದ. ಈಗ ಈಗ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಇದೆ, ದಯಮಾಡಿ ಎಲ್ಲರೂ ಅನುವು ಮಾಡ್ಕೊಡ್ಬೇಕು. ಚೆನ್ನಿಗಪ್ಪ ಸ್ಟೈಲಲ್ಲಿ ಎಲ್ಲ ದಯಮಾಡಿ ಅವ್ರ ಕಾಲದಲ್ಲೂ ನಾವೇ ಮಾಡ್ತಾ ಇದ್ದೆ, ಅದು ಗೊತ್ತಿದೆ. ನಾನು ಫಸ್ಟ್ ಎಂಪಿ ಆಗಬೇಕಾದ್ರೆ ಅವಾಗ ಎಲ್ಲ ಕಾರಣ ಎಲ್ಲರೂ ಜಾಗ ಬಿಡಬೇಕು ಈಗ ಪರಿಸ್ಥಿತಿ. ಪದಯಾತ್ರೆ ನಮ್ದು ಒಂದೇ ಜೆಡಿಎಸ್ ಒಂದೇ ಅಲ್ವಾಡ ಜೆಡಿಎಸ್ ನಾಳೆ ಸೇರ್ಲಿ ಮಾತಾಡಿ. ಕೊಡೋ ಪಾಪ ಈ ಕಡೆ ಚೆನ್ನಾಗಿದ್ದೀರಾ? ಕೊಡೋ ಈಗ ನಮ್ಮ ಹೊರಟಿಗೆರೆ ಕಾರ್ಯಕ್ರಮದ ಬಂಧುಗಳಿಗೆ ಇಂಪಾರ್ಟೆಂಟ್ ಪ್ರೆಸ್ ಮೀಟ್ ಇದೆ. ಸ್ವಲ್ಪ ಹಿಂದೆನಾದ್ರೂ ಕೂತ್ಕೊಂಡ್ರೆ ಒಳ್ಳೆದಿಲ್ಲ. ದಯವಿಟ್ಟು ಒಂದು 10 ನಿಮಿಷ ಬೇಕಾದ್ರೆ ಕೂತ್ಕೊಳ್ಳಿ. ಎಲ್ಲ ಮಾತಾಡಕ್ಕಾಗಲ್ಲ, ಹಿಂದ್ಗಡೆ ಕೂತ್ಕೊಳ್ಳಿ. ಆಗಲ್ಲ. ಕ್ಷೇತ್ರದ ಎಲ್ಲ ನಾಳೆ ಮಂಗಲದಿಂದ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಆ ಪಾದಯಾತ್ರೆಯಿಂದ ಯಶಸ್ವಿಗೊಳಿಸಬೇಕು. ನಾಳೆ ಪ್ರಾರಂಭವಾಗ್ತಕ್ಕಂಥ ಪಾದಯಾತ್ರೆ 9, 10, 11 3 ದಿವಸಗಳ ಕಾಲ ಸತತವಾಗಿ ನಡೆಯಲಿರುವ ಪಾದಯಾತ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸುತ್ತಾರೆ. ಅದಕ್ಕೆ ತಾವೆಲ್ಲರೂ ನೀವು ಕೂಡ ಈಗ ನೋಡಿ ಬನ್ನಿ ದಯಮಾಡಿ ಪ್ರೆಸ್ ಮೀಟ್ ಇದೆ.
ದಯಮಾಡಿ ಎಲ್ಲ ಸಹಕಾರ ಮಾಡಿ ಸ್ವಲ್ಪ ಹೊರಗಡೆ ಇರಿ, ದಯಮಾಡಿ. ಕಡೆ ಹಿಂದ್ಗಡೆ ಕೂತ್ಕೊಳ್ಳೇಬೇಕಾದ್ರೆ ದಯಮಾಡಿ ಎಲ್ಲ ಹೊರಗಡೆ ಇರಪ್ಪ, ಸ್ವಲ್ಪ ಮನೆ ಬರ್ತಾರೆ, ಮೇಲೆ ಬರ್ತಾರೆ, ಅಲ್ಲಿ ಬನ್ನಿ ಮೇಲೆ. ಚೇಂಬರ್ ಹತ್ರ ಬನ್ನಿ, ದಯವಿಟ್ಟು ಹೊರಗಡೆ ಇರಿ ಎಲ್ಲ, ದಯವಿಟ್ಟು ನಮ್ಮ ಪರ್ಟಿಗೆರೆಯಿಂದ ಬಂದಿರ್ತಕ್ಕಂಥ ಎಲ್ಲರೂ ದಯಮಾಡಿ ಹೊರಗಡೆ ಇರಿ, ದಯಮಾಡಿ please. ಹೋಗಿ ಸರ್, ದಯವಿಟ್ಟು ಚೇಂಬರ್ ಹತ್ರ ಬನ್ನಿ. ದಯಮಾಡಿ ಅಲ್ಲಿ ಯಾರು ಸೈಡಲ್ಲಿ ನೀವು ಯಾವಾಗ ರನ್ ಮಾಡಿ ಅಂತ ಹೇಳ್ತೀರೋ ನೀವು ಯಾವಾಗ ರನ್ ಮಾಡಿ ಅಂತ ಹೇಳ್ತೀರೋ ಅಲ್ಲಲ್ಲ ನೀವು ಸ್ಟಾರ್ಟ್ ಅವ್ರು ಸೈಲೆಂಟ್ ಆಗಿದ್ರೆ ಹಂಗೆ ಮಾತಾಡ್ಬೋದು. ಏನಾಯ್ತು? ಯಾರೋ ವೈರು ಬರ್ತಾ ಇಲ್ಲ ಏನು ಯಾವುದು ಯಾವುದು ಬರ್ತಾರೆ ನೋಡ ಕನೆಕ್ಷನ್ ಕೊಡಪ್ಪ, ಕನೆಕ್ಷನ್ ಕೊಡೋಗ್ತಿರೋ ಈ ಕಡೆ ಬಂದ್ಬಿಡೋಣ, ಈ ಕಡೆ ಸ್ವಲ್ಪ ಹಿಂದಕ್ಕೆ ಬಂದ್ಬಿಟ್ರೆ ಒಳ್ಳೇದು, ಕಾಣಲ್ಲ. LED ನೋಡ್ಬೇಕಾ? ಇದೇನು ಇಂಟ್ರೆಸ್ಟ್ ಇದೆಯಾ? ಅದು LED ನೋಡಕ್ಕೆ ಇಂಟ್ರೆಸ್ಟ್ ಇದೆಯಾ? ದಾಖಲೆ ಅಲ್ಲ ಅದು, ಇದೇನೋ ಹುಡುಗಗಳೇನೋ ಮಾಡ್ಕೊಂಡಿರ್ಬೇಕು. ಶುರು ಮಾಡೋಣ. ಹಿಂದೆ ಯಾರು ಸೈಲೆಂಟ್ ಆಗಿದೆ, ಆ ಕಡೆ ಯಾರು ಸೈಲೆಂಟ್ ಆಗಿದೆ. ನೀರು ಕೊಡು, ಬಿಸಿನೀರಾ? ಬಿಸಿದೆ ತುಂಬ. ನಾನು ಮಣ್ಣಲ್ಲಿ 5 ಲೀಟರ್ ಹೋಗ್ತೀವಿ ಮನೆಯಿಂದ. ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರಿಗೆ ಇವತ್ತಿನ ದಿನದ ಪ್ರಮುಖವಾದಂಥ ಒಂದು ವಿಷಯ, ಅದರಿಂದ ನಿಮ್ಮೆಲ್ಲರಿಗೆ ತೊಂದರೆ ಕೊಟ್ಟು ಇವತ್ತು ಕರೆಸಿದ್ದೇನೆ, ದಯವಿಟ್ಟು ಕ್ಷಮಿಸಿ. ನಾನು ಇವತ್ತಿನ ಈ ಒಂದು ವಿಷಯವನ್ನು ಬಹುಶಃ 1ನೇ ತಾರೀಕು ಇಲ್ಲ 2ನೇ ತಾರೀಕು ಮಾಡಬೇಕಾಗಿತ್ತು. ಆದರೆ ನಾನು ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಭಾಳ ತಡವಾಗಿ ಕರೆದಿದ್ದೇನೆ. ಕಳೆದ ತಿಂಗಳು 29ನೇ ತಾರೀಕು ರಾಜ್ಯದ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಡಬಲ್ ಬೆಂಚ್ನಿಂದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಕೊಡತಕ್ಕಂಥ ಹಿನ್ನೆಲೆ ಈಗಾಗಲೇ ನಿಮ್ಮೆಲ್ಲರಿಗೂ
ಬಹುಶಃ ಅದರಲ್ಲಿ ಕೆಲವು ನಮ್ಮ ಸ್ನೇಹಿತರುಗಳು ಆ ಒಂದು ಪ್ರಕರಣಗಳು ಪ್ರಾರಂಭ ಆದಾಗ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರದೇ ಇದ್ದವರು ಹೊಸದಾಗಿರೋರು ಇದ್ದಿರಲಿ. ಈ ಒಂದು ಪ್ರಕರಣ 1997ರಲ್ಲಿ ಬೆಂಗಳೂರು ಮೈಸೂರಿನ ನಡುವೆ ಒಂದು ಹೆದ್ದಾರಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಮೊದಲು ಅಗ್ರಿಮೆಂಟ್ ಆಗಿದ್ದು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಅಗ್ರಿಮೆಂಟ್ ಆಯಿತು. ಒಂದು ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಅಮೇರಿಕಾದಿಂದ ಒಬ್ಬರು ಗವರ್ನರ್ ಬಂದಿದ್ದರು, ಅವರ ಸಮ್ಮುಖದಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ಒಂದು MOU ಆಗಿತ್ತು. ಅದಾದಮೇಲೆ ಸನ್ಮಾನ್ಯ ದೇವೇಗೌಡರು ದೆಹಲಿಗೆ ಹೋದರು ಪ್ರಧಾನಮಂತ್ರಿಗಳಾಗಿ. ಆಮೇಲೆ ಬಂದಂಥ ಸರ್ಕಾರದಲ್ಲಿ ಹಲವಾರು ಬೆಳವಣಿಗೆಗಳಾಗೋಗಿದೆ. ಆ ಒಂದು ಯೋಜನೆಯನ್ನು ತೆಗೆದುಕೊಂಡಂಥ ಕಂಪ್ನಿ ಏನಿದೆ, ನೈಸ್ ಕಂಪ್ನಿ ಅಂತಕ್ಕಂಥದ್ದು, ಅವರಿಗೆ ಬೇಕಾದಂಥ ರೀತಿಯಲ್ಲಿ ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು, ಸರ್ಕಾರ ನಡೆಸ್ತಾ ಇದ್ದಂಥವ್ರೂ ಸಹ ಒಳಗೊಂಡಂತೆ ಅವರಿಗೆ ಹಣ ಮಾಡ್ತಕ್ಕಂಥದ್ದಕ್ಕೆ, ರೈತರ ಭೂಮಿಯನ್ನು ಲಪಟಾಯಿಸ್ತಕ್ಕಂಥದ್ದಕ್ಕೆ, ಕೆರೆ ಕಟ್ಟೆಗಳನ್ನು ನುಂಗಾಕ್ತಕ್ಕಂಥದ್ದಕ್ಕೆ ಯಾವ್ಯಾವ ಹಂತದಲ್ಲಿ ಆ ಒಂದು ರಸ್ತೆಯ ಹೆಸರನ್ನ 111 ಕಿಲೋಮೀಟ್ರ್ನ ರಸ್ತೆ, 47 ಕಿಲೋಮೀಟ್ರ್ ಪೆರಿಫೆರಿಯಲ್ ರಸ್ತೆ, 9 ಕಿಲೋಮೀಟ್ರು ಇನ್ನರ್ ಪೆರಿಫೆರಿಯಲ್ ರಸ್ತೆ, ಅದರ ಜೊತೆಗೆ 5 ಟೌನ್ಶಿಪ್ಪು. ಏಕೆಂದರೆ ಆ ಸಂದರ್ಭದಲ್ಲಿ ರಸ್ತೆ ಮಾಡಿ ಆ ರಸ್ತೆಯಲ್ಲಿ ಟೋಲ್ ಕಲೆಕ್ಟ್ ಮಾಡೋದ್ರಿಂದ ಆ ಕಂಪ್ನಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಟೋಲ್ನಿಂದ ಹಣವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಲಾಭ ತರಲ್ಲ, ಅವರಿಗೆ ತೊಂದರೆಗೆ ಒಳಗಾಗ್ತಾರೆ ಅಂತೇಳಿ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳಾದಂಥದ್ದು. ಆ ಟೌನ್ಶಿಪ್ನ BMIC ಪ್ರಾಜೆಕ್ಟ್ನ ಹಿನ್ನೆಲೆ ಏನಿದೆ, ಮೊನ್ನೆ 29 ಜುಲೈ ತಿಂಗಳು ಯಾವೊಂದು ಹೈಕೋರ್ಟ್ನ ಒಂದು ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿ ತೀರ್ಪು ಒಂದು 20 ಪೇಜ್ ಇದೆ. ಈ ಅರ್ಜಿಗಳು ಹಾಕೊಂಡವರಲ್ಲ, ಇದೊಂದು 75% ಇದೆ. 150 ಅರ್ಜಿಗಳು ಈ ಒಂದು ಇದರಲ್ಲಿ ಆಗಿರ್ತಕ್ಕಂಥದ್ದು. ಈ ಮೈಸೂರು ಬೆಂಗಳೂರಿನ ಮೂಲ ಸೌಕರ್ಯಗಳನ್ನು ಮಾಡ್ತಕ್ಕಂಥ ಒಂದು ದೀರ್ಘಾವಧಿಯ ವಿವಾದ ಏನಿದೆ, 150 ಅರ್ಜಿಗಳ ಮೇಲ್ಮನವಿಗಳನ್ನು ವಿಭಾಗೀಯ ಪೀಠ ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ಇದು ಯಾತಕ್ಕೆ ಪ್ರಿಲಿಮಿನರಿ ಹೇಳ್ತಾ ಇದ್ದೇನೆ ನಿಮಗೆ, ಇಲ್ಲಿ ನಿಮಗೆ 2010ರಲ್ಲೂ 2010 ಒಂದೆರಡು ನಿಮಗೆ ಘಟನೆ ಹೇಳ್ತೀನಿ. ಆ ವ್ಯಕ್ತಿ ಹೇಳ್ತಾನೆ, ಪತ್ರಿಕೆಯಲ್ಲಿ ಬಂದಿರೋದು ಇದು, 2010 ಶನಿವಾರ 13 ಫೆಬ್ರವರಿ 2010 ಬಂದಿರ್ತಕ್ಕಂಥದ್ದು. ಹೇಳ್ತಾನೆ ಪಾಪ ರೈತರಿಗೆ, ಆ ಹೆಣ್ಮಗಳಿಗೆ, ಅಲ್ಲಿ ಟಾಯ್ಲೆಟ್ ಕಟ್ತಾನೆ, ಅದನ್ನು ಕೇಳೋಕೆ ನೀನು ಯಾರು? ನೈಸ್ ರಸ್ತೆಯಿಂದಾಗಿ ಭೂಮಿ ಕಳೆದುಕೊಂಡವರ ಗೋಳು. ಅವ್ರು ಹೇಳ್ತಕ್ಕಂಥ ಒತ್ತಡ ಥರದ ಮಾತುಗಳು ಹೇಗಿದೆ ನೀವೇ ಬರೆದಿದ್ದೀರಿ. ಕೇಣಿ ರಸ್ತೆಯಂಚಲ್ಲಿ ಸತ್ಯ ನೈಸ ಆದವರ ಕರುಳು ಹಿಂಡುವ ಕತೆ. ಇದು 2010ರಲ್ಲಿ ನೀವುಗಳು ಬರೆದಿದ್ದೀರಿ ಮಾಧ್ಯಮದ ಸ್ನೇಹಿತರು.
ಇದು 2002ರಿಂದ ಪ್ರಾರಂಭ ಆಯಿತು. ಕಾರಣ ದೇವೇಗೌಡರು ಪಾರ್ಲಿಮೆಂಟ್ಗೆ ಚುನಾವಣೆಗೆ ನಿಂತರು, ಬೈ ಎಲೆಕ್ಷನ್ಗೆ. ಆಗ ರೈತರುಗಳು ಬಂದು ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳನ್ನು ಯಾವ್ಯಾವ ರೀತಿ ರೈತರನ್ನ ಒಕ್ಕಲಿಸಿದ್ದಾರೆ, ಬೀದಿಗೆ ತಂದಿದ್ದಾರೆ ಒಂದು ನೈಸ್ನ ರಸ್ತೆ ಹೆಸರಿನಲ್ಲಿ, ಇದು ಎಲ್ಲವನ್ನು ಪ್ರಸ್ತಾಪ ಮಾಡಿದ್ರು. ಆಗ ದೇವೇಗೌಡರು 2002ನೇ ಇಸ್ವಿಯಿಂದ ಬಹುಶಃ 2018, 19, 20ರಲ್ಲೂ ಸಹ ಆ ರೈತರ ಪರವಾಗಿ ಧ್ವನಿ ಎತ್ತಿದರು. ಅದಕ್ಕೆ ಆ ಕಂಪನಿ ಈ ದೇಶದ ಸಂವಿಧಾನದ ವ್ಯವಸ್ಥೆಗಳನ್ನು ದಾರಿ ತಪ್ಪಿಸಿ ಸುಳ್ಳು ದಾಖಲೆಗಳನ್ನು ಇಟ್ಟು ಪ್ರಾರಂಭಿಕ ಹಂತದಲ್ಲಿ ಹಲವಾರು ರೀತಿಯಲ್ಲಿ ದಾಖಲೆಗಳು ಅಂತೇಳಿ ತೀರ್ಪುಗಳನ್ನು ಪಡ್ಕೊಂಡ್ಬಿಟ್ಟಿದ್ರು. ಒಂದು ಬಾರಿ ಕೊನೆಗೆ ಅಂತಿಮವಾಗಿ ದೇವೇಗೌಡರು ರೈತರ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಅದು ಏಕಾಂಗಿ ಹೋರಾಟ. ಜನತಾದಳದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ನಾವು ರಾಜಿಗೆ ಒಳಗಾಗಿರಲಿಲ್ಲ. ಈ ಪಕ್ಷ, ನಾನು ಬೇರೆ ಪಕ್ಷಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ನಿರಂತರವಾಗಿ ನಾವು ಹೋರಾಟ ಮಾಡೋದು. ಅದಕ್ಕೆ ದೇವೇಗೌಡರು ಪಡೆದಂಥ ಪ್ರತಿಫಲ ಒಬ್ಬ ಮಾಜಿ ಪ್ರಧಾನಮಂತ್ರಿ 3 ಕೋಟಿ ದುಡ್ಡನ್ನು ಕಟ್ಟಬೇಕು ಆ ಒಂದು ಕಂಪನಿಯ ಯೋಜನೆಗೆ ಅಡ್ಡ ಮಾಡ್ತಾ ಇದ್ದಾರೆ ಅಂತೇಳಿ 3 ಕೋಟಿ ಕಟ್ಟಬೇಕು ಅಂತಕ್ಕಂಥ ಒಂದು ಹೊರೆ ಅವ್ರ ಮೇಲೆ ಹಾಕಿದ್ರು. ಇದು ಈ ರಾಜ್ಯ ಯಾವ ರೀತಿ ನಡ್ಕೊಂಬಂದಿದೆ ಅನ್ನೋದಕ್ಕೆ ಇದು ಹಿಂದೆ ಇರತಕ್ಕಂಥ ಒಂದು ಹಿನ್ನೆಲೆ. ಈಗ ಇಲ್ಲಿ ಜಡ್ಜ್ಮೆಂಟ್ ಈಗ ಬಂತಲ್ಲ ನೋಡಿ, ಈಗ 151 ಭಾಗ ಯಾವೊಂದು 2005ರಲ್ಲಿ 2006ರಲ್ಲಿ ಕೆಲವು ತೀರ್ಪುಗಳು ಸುಪ್ರೀಂ ಕೋರ್ಟ್ನಲ್ಲಿ ಏನು ಬಂತು ಅದನ್ನೇ ಇಟ್ಕೊಂಡು ಈ ವ್ಯಕ್ತಿ ಯಾವೊಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಮಾಡಿದರು 1997, 98ರಲ್ಲಿ. ಅದನ್ನು ಹಲವಾರು ರೀತಿಯಲ್ಲಿ 2002ರಲ್ಲಿ ಬದಲಾವಣೆಗಳು ಮಾಡ್ಕೊಂಡಿದ್ದು. ನಾನು ಆ ಸರ್ಕಾರಗಳು ಏನೇನು ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಇದೆಲ್ಲ ಈಗ ಒಂದು ಕಡೆ ಇರಲಿ. ಅಂತಿಮವಾಗಿ ತೀರ್ಪು ಕೊಟ್ಟಿದ್ದು ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಆಧಾರದಲ್ಲಿ ಕೆಲಸ ಮಾಡುವಂತ ಹೇಳಿ. ಹಲವಾರು ಕಂಡೀಷನ್ಗಳು ಇತ್ತು. ಯಾವ ಕಂಡೀಷನ್ಗಳನ್ನು ಅವರು ಜಾರಿಗೆ ತರಲೇ ಇಲ್ಲ. ಇಲ್ಲಿ ಅಂತಿಮವಾಗಿ ಕೇಸ್ ಆಗಿರೋದು ಒಂದು ಸಿಂಗಲ್ ಜಡ್ಜ್ ಬೆಂಚಲ್ಲಿ ಒಂದು ತೀರ್ಪು ಕೊಡ್ತಾರೆ. ಅದನ್ನು ಮತ್ತೆ ಇವರು ಡಬಲ್ ಬೆಂಚ್ ಬಂದು ತಗೊಂಡೋದ್ರು. ಸಿಂಗಲ್ ಬೆಂಚ್ನ ಜಡ್ಜ್ ಕೊಟ್ಟಂಥ ಒಂದು ತೀರ್ಪಿನ ಆಧಾರದ ಮೇಲೆ. ಆಗ ಈ ಡಬಲ್ ಬೆಂಚ್ನಲ್ಲಿ ಈಗೇನು ತೀರ್ಪು ಕೊಟ್ಟಿದ್ದಾರೆ 28ನೇ ತಾರೀಕು ಜುಲೈ ತಿಂಗಳಿನಲ್ಲಿ, ಈ ಕಂಪನಿಯ ಹಗಲು ದರೋಡೆ, ಈ ಕಂಪನಿಯ ಜೊತೆಯಲ್ಲಿ ಸರ್ಕಾರ ಯಾತಕ್ಕೆ ಮೌನಿಕ ಶರಣಾಗಿದ್ದಾರೆ ಹೇಳ್ತಾರೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದನ್ನು ಕೋರ್ಟ್ನಲ್ಲಿ ಹೇಳ್ತಾರೆ. ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸ್ಕ್ಯಾಮ್ ಇದು ಅಂತ ಹೇಳಿ ಈ ವ್ಯಕ್ತಿಯ ಬಗ್ಗೆ ಹೇಳ್ತಾರೆ. ಈ ಒಂದು ಯೋಜನೆಯ ಹೆಸರಿನಲ್ಲಿ 20,000 ಎಕರೆಯ ಲ್ಯಾಂಡ್ ಬ್ಯಾಂಕನ್ನು ಇಟ್ಕೊಂಡಿದ್ದಾರೆ ಇದನ್ನು ಹೇಳ್ತಾರೆ. ಈ ಒಂದು ವ್ಯಕ್ತಿ ಯಾವ ಟೋಲನ್ನು ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಗೈಡ್ಲೈನ್ಸ್ ಇತ್ತು, ಅದು ಯಾವುದನ್ನು ಇಂಪ್ಲಿಮೆಂಟ್ ಮಾಡಿದೆ, ಕೊಟ್ಟಂಥ ಕಂಡೀಷನ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆ. ಇವತ್ತು ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಕಲೆಕ್ಷನ್ ಏನಿದೆ ಅದು ಸಹ ಇಲ್ಲೀಗಲ್ ಅಂತಕ್ಕಂಥದ್ದನ್ನು ಹೇಳ್ತಾರೆ ತೀರ್ಪಿನಲ್ಲಿ. ಇಷ್ಟೆಲ್ಲ ಇದ್ದರೂ ಸರ್ಕಾರ ಇಲ್ಲಿಯವರೆಗೆ ಮೌನಕ್ಕೆ ಶರಣಾಗಿದ್ದಾರೆ. ಜಯಚಂದ್ರ ಅವರು ಮೊನ್ನೆ ಏನೋ ಒಂದು ಮಾತು ಹೇಳಿದ್ರು, ಮಂತ್ರಿ ಆಗಲಿಲ್ಲ ಅಂತ ಹೇಳಿ. ಜಯಚಂದ್ರ ಅವರು ನನಗೆ ನನ್ನ ಕ್ಷೇತ್ರದ ಜನತೆಯೇ ದೇವರು ಅಂತಕ್ಕಂಥದ್ದನ್ನು ಹೇಳಿದ್ರು. ಕ್ಷೇತ್ರದ ಜನತೆನೇ. ಜಯಚಂದ್ರ ಅವ್ರಿಗೊಂದು ಮಾತು ಹೇಳ್ತೀನಿ, ನನಗಿಂತ ಹಿರಿಯರಿದ್ದಾರೆ, ನೀವೇ ಒಂದು ಸದನ ಸಮಿತಿ ರಚನೆ ಏನಾಗ್ತದೆ BMIC ಪ್ರಾಜೆಕ್ಟ್ನ ಬಗ್ಗೆ, ಆ ಸದನ ಸಮಿತಿಯ ಅಧ್ಯಕ್ಷರಾಗಿ ಸರ್ಕಾರಕ್ಕೆ 2017ರಲ್ಲಿರಬೇಕು ಒಂದು ವರದಿಯನ್ನು ಸಲ್ಲಿಸ್ತಾರೆ. ಸದನ ಸಮಿತಿಯ ವರದಿ
ಆ ಸದನ ಸಮಿತಿಯ ವರದಿಯಲ್ಲಿ ಈ ಒಂದು ಕಂಪನಿ ಮಾಡಿರ್ತಕ್ಕಂಥ ಹಗಲು ದರೋಡೆ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲೀಗಲ್ ಆಗಿ ಬಂಡೆಗಳನ್ನು ಹೊಡೆದ್ರು, ಕೆರೆಕಟ್ಟೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಬಿಲ್ಡರ್ಸ್ಗಳಿಗೆ ಯಾವ ರೀತಿ ಮಾರಾಟ ಮಾಡಿದ್ರು, ಈ ಒಂದು ಕಂಪನಿಯಿಂದ ಎಷ್ಟು ದುಡ್ಡು ವಸೂಲಿ ಮಾಡಬೇಕು, CBI ಎನ್ಕ್ವೈರಿ ಕೊಡಬೇಕು, ಈ ಕಂಪನಿಯ ಈ ಒಂದು ರಸ್ತೆ ಕೆಲಸವನ್ನು ನಿಲ್ಲಿಸಬೇಕು, ಸ್ಕ್ರ್ಯಾಪ್ ಮಾಡಬೇಕು, ಸರ್ಕಾರ ವಾಪಸ್ ಪಡಿಬೇಕು, ಎಲ್ಲ ರೀತಿಯಲ್ಲಿ ಜಯಚಂದ್ರ ಅವರು ಕೊಟ್ಟಂಥ ವರದಿ ಬಹುಶಃ ಅವರ ಮೇಲೂ ಸ್ವಲ್ಪ ಭಯ ವಾತಾವರಣ ಉಂಟು ಮಾಡಿದ್ದು ಇದೆ ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದಿದ್ದೇನೆ. ಈ ರೀತಿಯ ಈ ಒಂದು ಕಂಪನಿಯ ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಪಾಪ ಹೋದರು ವಿಧಾನಸಭೆಯ ಮುಂಭಾಗದಲ್ಲಿ ಪಾಪ ಏನು ತಲೆ ಬಗ್ಗಿಸಿ ನಯಾವಿನೀಯತೆಯಿಂದ ಆ ಮೆಟ್ಲ ಮೇಲೆ ತಲೆ ಇಟ್ಟು ಭಾಳ ಶರಣ ಮಾಡ್ಕೊಂಡು ಕೈ ಮುಗಿದು ಹೋದಂಥದ್ದೇನಿದೆಯಲ್ಲ, ಇವತ್ತು ಈ ಕಂಪನಿಯ ಬಗ್ಗೆ ಏನು ಹೇಳ್ತಾರೆ? ಇಲ್ಲಿ ನೈಸ್ ಕಂಪನಿ ಮತ್ತು KADB ಇವರಿಬ್ಬರು ಜಾಯಿಂಟಾಗಿ ಯಾರು ಕೆಲವರು ಅರ್ಜಿ ಹಾಕಿದ್ರು ಅವರ ಭೂಮಿಯನ್ನು ಅವರು ಓದಂಥದ್ದು ನೈಸ್ನ ಪ್ರಾಜೆಕ್ಟ್ ನಿಲ್ಲಿಸಿ ಅಂತ ಓದಲಿಲ್ಲ. ಆ ಅರ್ಜಿದಾರರು ಅವರು ಓದಂಥದ್ದು ನಮ್ಮ ಭೂಮಿಗಳನ್ನು ಏನು ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ, ನಮಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಅವಾರ್ಡನ್ನ ಮಾಡೋಕ್ಕಾಗಿಲ್ಲ, ಹಲವಾರು ವರ್ಷಗಳಾಯಿತು ಅಂತ ಹೇಳಿ ಆ ಒಂದು ರೈತರು ಕೋರ್ಟ್ಗೆ ಹೋದಾಗ ಅಂತಿಮವಾಗಿ ಒಂದು ಸಿಂಗಲ್ ಬೆಂಚ್ ಜಡ್ಜ್ನಲ್ಲಿ ಕೊಟ್ಟಂಥ ತೀರ್ಪಿನ ಒಂದು ವಿಷಯವನ್ನು ಮತ್ತೆ ಡಬಲ್ ಬೆಂಚ್ಗೆ ಏನು ಹೋಗ್ತಾರೆ, ಡಬಲ್ ಬೆಂಚ್ಗೆ ಹೋಗ್ತಕ್ಕಂಥದ್ದು KADB ಮತ್ತು ನೈಸ್ ಕಂಪನಿ. KADB ಸರ್ಕಾರದ ಒಂದು ಅವಿಭಾಜ್ಯ ಅಂಗ. ಇಲ್ಲಿ KADB ಮತ್ತು ಇವರು ನೈಸ್ ಕಂಪನಿ ಹೋದಾಗ ಅಲ್ಲಿ KADBಯ ಅಧಿಕಾರಿಗಳು, ನಮ್ಮ ಲಾಯರ್ಗಳು, ನೈಸ್ ಕಂಪನಿಯ ಮಾಲೀಕರುಗಳ ಲಾಯರ್ಗಳು ವಾದ ಮಾಡ್ತಕ್ಕಂಥದ್ದೇನು? KADB ಅವರು ಏನೊಂದು ಅವರ ಆ್ಯಕ್ಟ್ ಇದೆ, ಒಂದು ಬಾರಿ ನೋಟಿಫಿಕೇಷನ್ ಮಾಡಿ ಅಕ್ವಿಸೇಷನ್ನ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಪ್ರೋಸೆಸ್ ಶುರು ಮಾಡಿದ್ರೆ ಆ ಪ್ರೋಸೆಸ್ ಆದ ತಕ್ಷಣವೇ ಆ ಒಂದು ಭೂಮಿ ಯಾವುದೇ ರೈತನ ಭೂಮಿ ಅದು ಸರ್ಕಾರದ ಸುಪರ್ದಿ ಹೋಗ್ತದೆ, ಆಸ್ತಿ ಆಗಿ ಹೋಗ್ತದೆ. ಎಲ್ಲ ಎನ್ಕಂಬನ್ಸ್ ಎಲ್ಲ ಸರ್ಕಾರದ ಹೆಸರಿನಲ್ಲಿರುತ್ತೆ. ನಾವು ಕಾಂಪನ್ಸೇಷನನ್ನು ಇಷ್ಟು ದಿನದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ಅದು ಎಷ್ಟು ವರ್ಷಗಳು ಬೇಕಾದರೂ ಆಗ್ಬೋದು ಅವಾರ್ಡ್ ಕೊಡಲಿಕ್ಕೆ. ಇದೆಲ್ಲವನ್ನು ವಾದ ಮಾಡಿದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ನಲ್ಲಿ. ಯಾವಾಗ ಬೇಕಾದರೂ ಕೊಡ್ಬೋದು ಇಷ್ಟ ಬಂದಾಗ. 20 ವರ್ಷ ಆಗಿದೆ ಆ ರೈತರು ಭೂಮಿ ತಗೊಂಡು, ದುಡ್ಡು ಕೊಟ್ಟಿಲ್ಲ ಇನ್ನು. KADB ಅವರು ಈ ಮಾಲೀಕನಿಗೆ ಜಮೀನು ಬರ್ಕೊಟ್ಟವ್ರೆ. ಇವನು ಅದನ್ನು ಯಾರೋ ಲ್ಯಾಂಡ್ ಡೆವಲಪರ್ಗಳಿಗೆ ಸಿಕ್ಕಿದವ್ರಿಗೆಲ್ಲ ಮಾರಾಟ ಮಾಡ್ಕೊಂಡಿದ್ದಾನೆ. ಇದೆಲ್ಲ ಮಾಹಿತಿಗಳನ್ನು ಇವತ್ತು ಸುಪ್ರೀಂ ಕೋರ್ಟು ಇವತ್ತೇನು ತಂದಿದ್ದಾರೆ. ನಿಮಗೆ ಇಲ್ಲಿ ಎಲ್ಲ ವಿಷಯಗಳನ್ನ ಏನೇಳಿ ಇಟ್ಟಿದ್ದಾರೆ ನಿಮಗೆ ಗಮನ. ಈಗ ಇಲ್ಲಿ ಅದಿರಲಿ ಹೇಳ್ತೀನಿ. ಇಲ್ಲಿ ಇವರು ಈ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರದ ಬಗ್ಗೆ ಯಾತಕ್ಕೆ ಮೌನವಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಹೇಳ್ತಾರೆ ಇಲ್ಲಿ ತೀರ್ಪಿನಲ್ಲಿ. ಈ ವಿಷಯದಲ್ಲಿ ಇಲ್ಲಿ ಯಾವೊಂದು ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಅವಧಿ ನಮಗೆ ಮುಖ್ಯ ಇಲ್ಲ, ನಾವು ಎಷ್ಟು ದಿವಸ ಬೇಕಾದ್ರೂ ತಗೋಬೋದು ಅಂತ ಇಲ್ಲಿ ಹೇಳ್ತಾರೆ. ಒಂದು ಕಡೆ ನಮ್ಮ KADB ದುಡ್ಡು ಕೊಟ್ಟಿಲ್ಲ. ಇಲ್ಲಿ ಇನ್ನೊಬ್ಬರು ಪಾಪ ಇದೆಲ್ಲ ಡೀಟೇಲ್ ನಿಮಗೆ ಕಾಪಿಗಳು ಬೇಕಾದ್ರೂ ಕೊಟ್ಬಿಡ್ತೀನಿ, ಓದ್ಲಿಕ್ಕೆ ಹೋದ್ರೆ ನಿಮಗೆ ಸ್ವಲ್ಪ ಸಮಯ ಜಾಸ್ತಿ ಆಗ್ಬೋದು ಅಂತೇಳಿ ನಾನು ಹೇಳ್ತಾ ಇಲ್ಲ. ಒಂದು ನಿಮ್ಮ ಗಮನಕ್ಕೆ ಇನ್ನೊಂದು ತರ್ತೀನಿ. ಪಾಪ ಯಾರೋ ಒಬ್ಬರು ಇಲ್ಲಿ ಒಂದು ಲೆಟ್ರನ್ನ ನಮ್ಮ
ಸೆಕ್ರೆಟರಿ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಇವರಿಗೆ ಡೇಟ್ 28/11/23 ಲೆಟರ್ ಬರೀತಾರೆ. ಒಬ್ಬರು ಅವ್ರ ಲ್ಯಾಂಡನ್ನು ಸುಪ್ರೀಂ ಕೋರ್ಟ್ನಲ್ಲಿ ನಾಗಭೂಷಣ ಅಂತ ಹೇಳಿ ಪಾಪ ಅವರು ಹೋಗಿ ಅರ್ಜಿ ಹಾಕ್ತಾರೆ. ಅಲ್ಲೂ ಸಹ ಆ ನಾಗಭೂಷಣ ಮೇಲೆ 10 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ. ಕಾರಣ ಕೋರ್ಟ್ನಲ್ಲಿ ಹಲವಾರು ಮಾಹಿತಿಗಳನ್ನು ತಪ್ಪು ಮಾಹಿತಿಗಳನ್ನು ಕೊಟ್ಟು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ತೀರ್ಪುಗಳು ತಗೊಂಡಿರ್ತಾರೆ. ಇದೆಲ್ಲ ಅಲ್ಟಿಮೇಟ್ಲಿ ಪ್ರೂವ್ ಆಗುತ್ತೆ. ಈಗ ಇವರು ಲ್ಯಾಂಡು ಇಲ್ಲಿ ಯಾವೊಂದು ನಮ್ಮ ಕೆಂಗೇರಿ ಹತ್ರ ಇರ್ತಕ್ಕಂಥ ಇವ್ರ ಭೂಮಿ ಏಕಾಏಕಿ ಹೇಳ್ದೆ ಕೇಳಿದೆ ಹೋಗಿ ಲ್ಯಾಂಡ್ನ ಅಕ್ವೈರ್ ಮಾಡ್ಕೋತಾರೆ. ಇಲ್ಲಿ ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡಲ್ಲ. ನನ್ನ ಜಾಗ ಅಂತ ಹೇಳಿದರೆ ಅವರಿಗೆ ಇಲ್ಲಿ ಜಾಗ ನಿಂದು ಅಂತ ಹೇಗೆ ಹೇಳ್ತೀಯಪ್ಪ ಅಂತ. ಇಲ್ಲಿ ಏನಾಗಿದೆ, ಆ ರಸ್ತೆ ಮಾಡ್ತಕ್ಕಂಥ 2-3 ಕಿಲೋಮೀಟ್ರ್ ಏರಿಯಾದಲ್ಲಿ ಇಷ್ಟ ಬಂದಂಗೆಲ್ಲ ಭೂಮಿಗಳನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಖರೀದಿ ಅಂತ ತಗೊಂಡಿದ್ದಾರೆ, ವಶಪಡಿಸ್ಕೊಂಡಿದ್ದಾರೆ. ಇದು ನಡೆದಿರ್ತಕ್ಕಂಥ. ಇಲ್ಲಿ ನಿಮಗೆ ಕೊನೆ 2 ಲೈನ್ ಹೇಳ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತೇಳಿ. ಇಟ್ ಅಪಿಯರ್ಸ್ ದಟ್ ದ BMICP ಮೇ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ and it demonstrates how a state which is the trustee of the natural resources on behalf of the citizens can allow the private interest to flourish in utter violation of the constitutional mandate. ಈ ಒಂದು ಸರ್ಕಾರ ಜನರ ಒಂದು ರಕ್ಷಣೆ ಮಾಡ್ತಕ್ಕಂಥ ಟ್ರಸ್ಟಿ ಆಗಬೇಕಾದಂಥವ್ರು ಯಾವುದೋ ಒಂದು ಕಂಪ್ನಿಗೆ ದುಡ್ಡು ಹೊಡೆಯತಕ್ಕಂಥ ಕೆಲಸಕ್ಕೆ ಮೌನಿಕ ಯಾಕೆ ಶರಣಾಗಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತಾರೆ. And the law to the detriment of environment, ecology and against the public interest for questionable considerations. One of the contentions urged by the applicant NICE is that the government has not acquired the extent of land as required under the framework agreement, and therefore the government has been in violation of the framework agreement, which has resulted in non-completion of the project in 25 years. 25 ವರ್ಷ 30 ವರ್ಷ ಆಯ್ತು. ಈಗ ಮುಂದಿನ ವರ್ಷಕ್ಕೆ ಇನ್ನೂ ಬೆಂಗಳೂರು ಸುತ್ತ ಇದ್ದಾರೆ. 111 ಕಿಲೋಮೀಟರ್ ರಸ್ತೆ ಇಲ್ಲ ಇವ್ರು ಮಾಡಿರ್ತಕ್ಕಂಥದ್ದು. However, the set contention of the appellant NICE is not only false but incorrect, which is evident from the affidavit filed on behalf of the state in contempt petition that 554 acres of excess land had been handed over to the appellant NICE for the said project. ಇಲ್ಲಿ 555 ಎಕರೆ ಬೆಂಗಳೂರಿನ ಸುತ್ತ ಇರ್ತಕ್ಕಂಥ ಭೂಮಿನ ಇವತ್ತು ಇದು ಎಕ್ಸೆಸ್ ಲ್ಯಾಂಡನ್ನು ಕೊಟ್ಟಿದ್ದರು. ಇವತ್ತು ಇನ್ನೂ ಲ್ಯಾಂಡನ್ನು ಇವತ್ತು ನಮಗೆ ಕೊಟ್ಟಿಲ್ಲ ಅಂತೇಳಿ ಸುಳ್ಳು ಹೇಳ್ಕೊಂಡು ತಿರುಗೋರು ಇವರು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಗೌರ್ಮೆಂಟ್ ಪರವಾಗಿ ಇನ್ನೊಬ್ಬರು ಲಾಯರ್ ಇರ್ತಾರೆ. KDBಗೆ ಒಬ್ಬರು ಅಡ್ವೊಕೇಟು, ಸರ್ಕಾರದ ಒಂದು ಅಂಗ ಅದು KDB. ಅದಕ್ಕೊಬ್ಬರು ಒಂದು ವಾದ ಮಾಡ್ತಾರೆ, ನಾವು ಎಷ್ಟು ದಿವಸ ಆದಮೇಲೆ ದುಡ್ಡು ಕೊಡ್ಬೋದು ಅಂತ. ಇನ್ನೊಂದು ಕಡೆ ಸರ್ಕಾರದಿಂದ ಒಬ್ಬರು ನಮ್ಮ ರವಿಕುಮಾರ್ ಅವರೇನು ಹೋಗ್ತಾರೆ, ಅವ್ರು ಹೇಳ್ತಾರೆ, ದ ಲರ್ನೆಡ್ ಸೀನಿಯರ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ದ ಸ್ಟೇಟ್ ಹ್ಯಾಸ್ ಪ್ರೊಡ್ಯೂಸ್ಡ್ ವೇರಿಯಸ್ ಡಾಕ್ಯುಮೆಂಟ್ಸ್ ರಿಲೇಟಿಂಗ್ ಟು ಇಂಪ್ಲಿಮೆಂಟೇಷನ್ ಆಫ್ ದ BMICP that highlight serious violation of the framework agreement, referring to the gazette notification date so and so ಅದು 8th ಡೇಟ್ಗಳಿದೆ. It is submitted that the appellant NICE had revised the toll fees on several occasions without obtaining prior approval of the state government. ಆ ಟೋಲ್ದು ರೇಟ್ಗಳು ಬೇಕಾದಂಗೆ ಜಾಸ್ತಿ ಏನು ಮಾಡಿದ್ದಾರೆ, ಸರ್ಕಾರದಿಂದ ಅನುಮತಿನೇ ಪಡೆದಿದೆ. ಇವತ್ತು ಇವ್ರಿಗೆ ಇಷ್ಟ ಬಂದಾಗೆ ಇವತ್ತೇನು ಮಾಡ್ಕೊಂಡಿದ್ದಾರೆ ಅದು ವೈಲೇಟ್ ಆಗಿರ್ತಕ್ಕಂಥದ್ದನ್ನ ಅಲ್ಲೇನು ಕೋರ್ಟ್ ಮುಂದೆ ಹೇಳ್ತಾರೆ. ವಿತೌಟ್ ಒಬ್ಟೈನಿಂಗ್ ಪ್ರಿಯರ್ ಅಪ್ರೂವಲ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆಸ್ ಕಂಟೆಂಪ್ಲೇಟೆಡ್ ಇನ್ ದ ಫ್ರೇಮ್ವರ್ಕ್ ಅಗ್ರಿಮೆಂಟ್, ಇಟ್ ವಾಸ್ ಸಬ್ಮಿಟೆಡ್ ದಟ್ ದ ಲೇಕ್ಸ್ ಅಂಡ್ ಟ್ಯಾಂಕ್ ಬೆಡ್ ಲ್ಯಾಂಡ್ಸ್ ಆಫ್ ವೇರಿಯಸ್ ವಿಲೇಜಸ್ ಹ್ಯಾವ್ ಬಿನ್ ಹ್ಯಾಂಡೆಡ್ ಓವರ್ ಟು ದ ಅಪ್ಲಿಯಂಟ್ NICE ಫಾರ್ ದ BMIC ಇನ್ ವೈಲೇಷನ್ ಆಫ್ ದ ಜಡ್ಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್. ಕೆರೆ ಕಟ್ಟೆಗಳನ್ನು ಸಹ ಇವರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್ಕಾರ, KDBಯಿಂದ ಮತ್ತು ಸರ್ಕಾರ BDAಯಿಂದ. ಅದರಿಂದ ಇಲ್ಲಿ ಇವರು ಇದೆಲ್ಲವನ್ನ ಹೇಳೋದ್ರ ಜೊತೆಗೆ ಇಲ್ಲಿ
ಎಷ್ಟೆಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ, ಯಾರ್ಯಾರಿಗೆ ಇವರು ಯಾವ್ಯಾವ ರೇಟಿಗೆ ಸೇಲ್ ಮಾಡಿದ್ದಾರೆ ಅನ್ನೋದನ್ನು ಸಹ ಇಲ್ಲಿ ಕೋರ್ಟ್ನಲ್ಲಿ ಇದೆಲ್ಲವನ್ನ ತಂದಿದ್ದಾರೆ. ಎಲ್ಲಿ ಅದು ಇನ್ನೊಂದು ಇದರಲ್ಲಿತ್ತು. ಒಂದೇ ನಿಮಿಷ ಬಗ್ಗೆ ನನಗೆ ಸ್ವಲ್ಪ ಮೂಡು ಹೇಳ್ತೀನಿ. ಇಲ್ಲಿ the land owners have also relied upon several registered transactions executed by the NICE in respect of the land farming part of the project. ಇಲ್ಲಿ ಎಲ್ಲೆಲ್ಲಿ ಇವರು ಲ್ಯಾಂಡನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿಗೆ ಸೇಲ್ ಮಾಡಿದ್ದಾರೆ ಇದೆಲ್ಲ ಇಲ್ಲಿ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಡಾಕ್ಯುಮೆಂಟ್ನ. ಇದು ಉಮ್ಮಂಗ ರಿಯಲ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರಿಗೆ 10 ಎಕರೆ ಕೊಡ್ತಾರೆ ಮಾರಾಟ ಮಾಧವರ ವಿಲೇಜ್ನಲ್ಲಿ. ಅಲ್ಲಿಂದ ದಮನಾಂಗಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ಡು ಕೆಂಗೇರಿ ವಿಲೇಜ್ನಲ್ಲಿ 20 ಎಕರೆ. ಅಲ್ಲಿಂದ SBK ಪ್ರಾಪರ್ಟೀಸು 14/1/15ರಲ್ಲಿ 12 ಎಕರೆ. ಅಲ್ಲಿಂದ ಪಿಲ್ಗಾನಹಳ್ಳಿ ವಿಲೇಜ್ ಅಂಡ್ ಎ ಸೇಲ್ ಅಗ್ರಿಮೆಂಟ್ ಡೇಟೆಡ್ 15/4/2005 ಎಕ್ಸಿಕ್ಯೂಟೆಡ್ ವಿತ್ ದರ್ಶಿತ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ 13 ಎಕರ್ಸ್. ಹೀಗೆ ಲ್ಯಾಂಡನ್ನು ಇವ್ರಿಗೆ ಇಷ್ಟ ಬಂದಾಗೆ ಸ್ವೇಚ್ಛಾಚಾರವಾಗಿ ಇಲ್ಲಿ ಇದು ಮಾರಕ್ಕೆ ಬರಲ್ಲ, ಲ್ಯಾಂಡ್ ಡೆವಲಪರ್ಸ್ಗೆ ಕೊಡೋಕ್ಕೆ ಬರಲ್ಲ. ಇದೆಲ್ಲ ವೈಲೇಟ್ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಇವರು ಮಾಡ್ಕೊಂಡು ಅದ್ರ ಜೊತೆಗೆ ಟೋಲ್ನಲ್ಲಿ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2014-15 ದ ಕಂಪನಿ ಡಿಸ್ಕ್ಲೋಸ್ಡ್ ರಿಸಿಪ್ಟ್ ಆಫ್ ಅಪ್ರಾಕ್ಸಿಮೇಟ್ಲಿ 2,706 million ಫ್ರಮ್ ದ ಸೇಲ್ ಆಫ್ ಡೆವಲಪ್ಡ್ ಲ್ಯಾಂಡ್ as against toll collections of approximately 1,879 million. Likewise, during 2015-16, 27 crores. ಹೀಗೆ ಎಲ್ಲ ಡಾಕ್ಯುಮೆಂಟನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕಂಪನಿ ಏನೇನು ದುರ್ವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ ಇದೆಲ್ಲ ಏನಿದೆ ಇದು ಅದರ ಜೊತೆಗೆ ಇಲ್ಲಿ ಒಂದು ಅಲ್ಟಿಮೇಟ್ಲಿ ಸರ್ಕಾರಕ್ಕೆ ಹೇಳ್ತಾರೆ ಅವರು, ನಿಮಗೆ NICE ಈಸ್ ಅರ್ನಿಂಗ್ ಹ್ಯೂಜ್ ಪ್ರಾಫಿಟ್ ವಿತೌಟ್ ಫುಲ್ಫಿಲ್ಲಿಂಗ್ ದ ಆಬ್ಲಿಗೇಷನ್ಸ್ ಅಂಡರ್ ದ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಎಲ್ಲ ವೈಲೇಟ್ ಮಾಡಿ ಇವರು ದುಡ್ಡು ಮಾಡಿರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ಏನಿದೆ. ಒಂದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಮಾತ್ರ ಬರೆದಿದ್ದನ್ನು ನೋಡಿದ್ದೇನೆ, ಭಾಳ ನೀಟಾಗಿ ಈ ಪತ್ರಿಕೆಯಲ್ಲಿ ಬರೆದರು. ಇವತ್ತು ನಾನು ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಈ ರೀತಿ ವೈಲೇಟ್ ಮಾಡಿ ಇವತ್ತು ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥದ್ದೇನಿದೆ, ಇಲ್ಲಿ ರೈತರು ಕಣ್ಣಲ್ಲಿ ನೀರು ಹಾಕ್ತಾರೆ. ಇಲ್ಲಿ ನಾನು ಇವತ್ತು ಯಾತಕ್ಕೆ ಈ NICE ವಿಷಯದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂದರೆ, ಇವತ್ತು ಒಂದು ಕಡೆ ಬಿಡದಿನಲ್ಲಿ ನಾಳೆ ದಿನ ಏನು ನಡೀತಾ ಇದೆ. ಇವತ್ತು $450 ಪೇಜ್ ಇಲ್ಲ, ಇದೆಲ್ಲ ಇರಲಿ. ಜಯಚಂದ್ರ ಅವ್ರಿಗೆ ಒಂದು ಹೇಳಿದ್ದೀನಿ, ಈಗ ಅದಿರಲಿ. ಇದು ಯಾತಕ್ಕೆ ಇವತ್ತು ನಿಮಗೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, 29 ವರ್ಷ ಆಗಿದೆ ಈ NICE ಕಂಪ್ನಿಯ ವಿಷಯದಲ್ಲಿ. ಬಹುಶಃ ನಾನು ಜೂನ್ ತಿಂಗಳಿನಲ್ಲಿ 2006 ನಾನು ಮುಖ್ಯಮಂತ್ರಿ ಇದ್ದಾಗ 6/6/2006 ವಿಧಾನಸಭೆ ಕಲಾಪದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ನಲ್ಲಿ ಇದನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡೋದು ಈ ಪ್ರಾಜೆಕ್ಟ್ನ ಅವತ್ತೇ ನಾನು 2006. ಆದರೆ ಕೋಯಿಲೇಷನ್ ಗೌರ್ಮೆಂಟ್ ಇದ್ದಿದ್ದರಿಂದ ನಾನು ಅದನ್ನು ಜಾರಿಗೆ ತರಲಿಕ್ಕಾಗಲಿಲ್ಲ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ 6/6/2006 ಫೈನಲ್ ಆಗಿ ನಾನು ಉತ್ತರ ಕೊಡಬೇಕಾದ್ರೆ 224 ಸದಸ್ಯರಿಗೂ ನಾನು ಮನವಿ ಮಾಡ್ತೇನೆ, ನೀವು ಇಲ್ಲಿ ತೀರ್ಮಾನ ಮಾಡಿ ಇವತ್ತು ಈ ಪ್ರಾಜೆಕ್ಟು ಬೇಕೋ ಬೇಡವೋ ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ತೀರ್ಮಾನ ಮಾಡಿದ್ರೆ, ಸ್ಕ್ರ್ಯಾಪ್ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ನಾವು ಈ ಲ್ಯಾಂಡನ್ನೆಲ್ಲ ವಾಪಸ್ ಕೊಡೋದು.
ಮಾಡಿದ್ರೆ ರೈತರ ಸಾಲ ಮನ್ನಾ, ಬೆಂಗಳೂರು ನಗರಕ್ಕೆ 15,000 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಗೆ ಕಾರ್ಯಕ್ರಮ, ಇದೆಲ್ಲವನ್ನು ವಿಧಾನಸಭೆ ಕಲಾಪದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ 2006. ಸನ್ಮಾನ್ಯ ದೇವೇಗೌಡರು ನಿರಂತರವಾಗಿ ಯಾವ ಒಂದು ಪ್ರಾಜೆಕ್ಟು ಇವರಿಂದಲೇ ಪ್ರಾರಂಭ ಆಗಬೇಕು ಅಂತ ಮಾಡಿದ್ದು. ಅದಕ್ಕೆ ಹೇಳ್ತಾರೆಲ್ಲ ಇವರೆಲ್ಲ ಇದು ದೇವೇಗೌಡರ ಕೂಸು ಅಂತಾರೆ. ಭಾಳ ಜನ ಮಾತನಾಡಿದ್ದಾರೆ. ದೇಶಪಾಂಡೆ ಅವರು ಏನು ಹೇಳಿದ್ದಾರೆ ಅದೆಲ್ಲ ಕಟ್ಟಿಂಗ್ಗಳು ಇಟ್ಕೊಂಡಿದ್ದಾನೆ, ಎಲ್ಲ ಇದೆ. ಇವತ್ತು ಈ ಒಂದು ಪ್ರಾಜೆಕ್ಟ್ನ ಹೆಸರಿನಲ್ಲಿ ಯಾರ್ಯಾರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಬೇಕಾದಂಗೆ ರೈತರ ಭೂಮಿನ ನನಗೆ ಬೇಕು ಅಂತೇಳಿ, ಭೂಮಿಗೆ ಬೇಕು ಅಂತೇಳಿ ವಶಪಡಿಸ್ಕೊಳ್ತಕ್ಕಂಥ ಸರ್ಕಾರದಲ್ಲಿ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಲೇಬೇಕು ನಾನು. ಯಾಕೆ ಅಂದರೆ ಯಾತಕ್ಕೆ ಈ ರೀತಿ ಆಗ್ತಾ ಇದೆ ಇವೆಲ್ಲ ಆಗ್ತಾ ಇರೋದು? ಇಲ್ಲಿ ಇವರಿಗೆ ಇಷ್ಟ ಬಂದಾಗೆ ಮಾಡ್ಕೊಂಡಿರ್ತಕ್ಕಂಥದ್ದಕ್ಕೆ ಹೇಳ್ತೀನಿ. ಇಲ್ಲಿ ಹೊಸಕೆರೆಹಳ್ಳಿ, ಅವತ್ತು ವೀರಭದ್ರ ನಗರ ಹೊಸಕೆರೆಹಳ್ಳಿ ಭಾಗದಲ್ಲಿ ಇದೇ ಪೊಲೀಸ್ನ ಕಳಿಸಿ ಸರ್ಕಾರ ಮನೆಗಳನ್ನೆಲ್ಲ ಬುಲ್ಡೋಸ್ ಮಾಡಿದ್ರು. 20-30 ಸೈಟ್ ಮನೆ ಕಟ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಒಕ್ಲೆಪ್ಸಿದ್ರು. ನನಗೆ ಆ ಭೂಮಿ ಬೇಕು ಅಂತ ಕೇಳ್ದಂಗೆ ಸ್ವೇಚ್ಛಾಚಾರವಾಗಿ ಮಾಡಿಕೊಟ್ರು ಹಿಂದೆ ಇದ್ದಂಥ ಸರ್ಕಾರಗಳು. ಇವತ್ತು ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಿದೆಯಲ್ಲ, ಈ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಏನು ತೀರ್ಮಾನ ಮಾಡ್ತೀರಿ? ಇವತ್ತು ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರಿ, ಯಾರಾದರೂ 1 ನಯಾ ಪೈಸಾ, 1 ರೂಪಾಯಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ಫೋನ್ ಮಾಡಿ ಅಂತ ಹೇಳಿದರು. 1 ರೂಪಾಯಿ ಲಂಚ ಕೇಳಿದರೆ ಫೋನ್ ಮಾಡೋಕ್ಕೆ ಹೇಳಿದ್ರಲ್ವಾ ಮುಖ್ಯಮಂತ್ರಿಗಳು? ಇದಕ್ಕಿಂತ ಬೇಕಾ ಭ್ರಷ್ಟಾಚಾರ? ಇದಕ್ಕಿಂತ ಬೇಕಾ ದರೋಡೆ ನಡೆದಿರೋದು? ಏನು ಮಾಡ್ತೀರಿ? ಉತ್ತರ ಕೊಡಿ ನಮಗೆ. ಇವತ್ತು ಸರ್ಕಾರ ಹೈಕೋರ್ಟ್ ಹೇಳಿದೆ, ಇವತ್ತು ಟೋಲ್ನ ಇವತ್ತು ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಟೋಲ್ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ ಮಾಡ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಲೆಟರ್ ಬರೀತೀನಿ, ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇದೆಲ್ಲವನ್ನು ಇಟ್ಟು ಈ ಸರ್ಕಾರಕ್ಕೆ ಒಂದು ಗಡುವು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇನ್ನೆಷ್ಟು ವರ್ಷ ಈ ರೀತಿ ರಾಜ್ಯ ಲೂಟಿ ಆಗಬೇಕು? ಇವತ್ತು ಹೊಸಕೆರೆಹಳ್ಳಿ ಟೋಲ್ ಇದೆಯಲ್ಲ, ಅಲ್ಲಿ ಬಡವ್ರ ಮೇಲೆ ಒಕ್ಲೆಬ್ಬಿಸ್ತೀರಿ. ಆದರೆ ಅಲ್ಲಿ ಒಂದು ಶೋಭಾ ಡೆವಲಪರ್ಸು ಅಲ್ಲಿ ಒಂದು ಅರ್ಜಿ ಬರೀತಾನೆ, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನವರಿಗೆ ನಮಗಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ NOC ಕೊಡಿ ಅಂತೇಳಿ. ಇಲ್ಲಿ NOC ಕೊಡ್ತಾರೆ. ಇವರ ಅಪ್ಪೊಂದು ಆಸ್ತಿ ನಂದಿ ಕಾರಿಡಾರ್ನಂದು. ಇವಂತ NOC ತಗೊಂಡು ಈ ಶೋಭಾ ಡೆವಲಪರ್ಸ್ ಕಟ್ತಾವ್ರಲ್ಲ, ಯಾರ ಜಾಗ ಅದು? ಯಾರು ತೋರಿಸ್ಕೊಂಡಿದ್ದಾರೆ? ಯಾರ ಜಾಗ ಅದು ಹೇಳ್ಬೇಕು ಇವತ್ತು ಮುಖ್ಯಮಂತ್ರಿಗಳು. ಶೋಭಾ ಡೆವಲಪರ್ಸ್ಗೂ ನಿಮಗೂ ಸಂಬಂಧ ಏನು? ಅದು ಹೇಗೆ ಬಡವ್ರ ಜಮೀನನ್ನ ಕಿತ್ಕೊಂಡಿದ್ದೀರಿ? ಒಂದು ಸಣ್ಣ ಜಾಗಗಳಿಗೆ 4,000 ಜನಕ್ಕೆ ಸೈಟ್ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳಿ, ಆಲ್ಟರ್ನೇಟ್ ಸೈಟ್ ಕೊಡ್ತೀವಿ ಅಂತ ಹೇಳಿ 4,000 ಕುಟುಂಬಕ್ಕೆ ಸೈಟ್ ಕೊಟ್ಟಿಲ್ಲ. 100 ಜನದ ಭೂಮಿಗಳನ್ನು, 100 ವರ್ಷ ಬದುಕಿರ್ತಕ್ಕಂಥವ್ರು, ಅವ್ರ ಭೂಮಿಗಳನ್ನು ಇವತ್ತು ಯಾವ ರೀತಿ ನಾವು ವಶಪಡಿಸ್ಕೊಂಡಿದ್ದೀರಿ? ಆ ಒಂದು ಭೂಮಿ ವಶಪಡಿಸ್ಕೊಂಡಾಗ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋಗಿರ್ತಕ್ಕಂಥದ್ದು ಬರೀದಿರಿ ಪತ್ರಿಕೆಯನ್ನು. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ, ಪ್ರಾಣ ಹೋದರೂ ಸರಿ. ಇಲ್ಲಿ ಹಿಂದೆ ಜಮೀನುದಾರರಾಗಿ ಬಾಳಿದವರಿಗೆ ಈಗ ಅವರ ಹೆಣ ಉಡಲು 3 ಅಡಿ ಜಾಗವೂ ಇಲ್ಲ. ಪೂರ್ವಿಕರ ಸಮಾಧಿಗಳನ್ನು ಕಿತ್ತೊಗೆದು ಅಲ್ಲಿ ಪೆಟ್ರೋಲ್ ಪಂಪ್ಗಳನ್ನು ನಿಲ್ಲಿಸಲಾಗಿದೆ, ಮರಣ ಶಾಸನದಂತೆ ಅಂತ ಹೇಳ್ತಾರೆ. ಇಲ್ಲಿ 150 ಎಕರೆ ಲ್ಯಾಂಡು ಅವ್ರ ಜಮೀನು ಕಿತ್ಕೊಂಡು ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಾರೆ. ಇಲ್ಲಿ ಹಲವಾರು ವೀರಭದ್ರ ನಗರ, ಪ್ರಮೋದ್ ಲೇಔಟು, ಬಾಗೇಗೌಡ ಬಡಾವಣೆ, ರೆಡ್ಡಿ ಬಡಾವಣೆ, ಇಲ್ಲೆಲ್ಲ ನೈಸ್ನವ್ರು ಆವರಿಸ್ಕೊಂಡು ಆ ರೈತರನ್ನೆಲ್ಲ ಒಪ್ಕ್ಲೆಪ್ಸಿದ್ರಲ್ಲ, ಅದು ನಿಮಗೆ ಭೂಮಿ ಬೇಕಾಯಿತು. ಇಲ್ಲಿ ನೈಸ್ತನ್ನು ಕೊಡ್ತಾನೆ, NOC ನನಗೆ ಅಲ್ಲಿ ಭೂಮಿ ಬೇಡ ನೀವು ತಗೊಳ್ಳಿ ಅಂತ ಹೇಳಿ ಡಿನೋಟಿಫಿಕೇಶನ್ ಮಾಡಿಬಿಟ್ರೆ ಜೈಲಿಗೆ ಹೋಗ್ತಾರಂತೆ. ಮೊನ್ನೆ ಮುಖ್ಯಮಂತ್ರಿ ಹೇಳ್ತಿದ್ದಾರಲ್ವ ಬಿಡದಿ ವಿಷಯದಲ್ಲಿ. ಇದು ಶೋಭಾ ಡೆವಲಪರ್ಸ್ಗೂ ಯಾರಿಗೂ ಅಗ್ರಿಮೆಂಟ್ ಆಗಿರೋದು ಬಿಲ್ಡಿಂಗ್ ಕಟ್ಟೋಕ್ಕೆ ಹೇಳ್ತಾರ ಮುಖ್ಯಮಂತ್ರಿಗಳು? ಇದು ಏನು ನಡೆದಿದೆ? ಇದಕ್ಕೋಸ್ಕರಲೇ ಇವತ್ತು ಹೈಕೋರ್ಟ್ನ ಆದೇಶ ಏನಿದೆ, ಹಲವಾರು ಫೈಂಡಿಂಗ್ಸ್ ಏನು ಕೊಟ್ಟಿದ್ದಾರೆ. ಆ ಫೈಂಡಿಂಗ್ಸ್ನ ಮೇಲೆ ಈ ಸರ್ಕಾರ ಏನು ತೀರ್ಮಾನ ಮಾಡ್ತೀರಿ? ಇನ್ನೂ ಎಷ್ಟು ವರ್ಷ ಬೇಕು?
ದೇಶದಲ್ಲಿ ದೊಡ್ಡ ಸ್ಕ್ಯಾಮ್ ಅಂತಾರೆ. ಅವ್ರು ಹೇಳ್ತಾರೆ ಯಾವುದಾದ್ರೂ ತನಿಖೆ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು. ಹಲವಾರು ಅವ್ರು ಹೇಳ್ತಾರೆ ಜಡ್ಜ್ಮೆಂಟ್ನಲ್ಲಿ ಹಲವಾರು ಸಮಿತಿಗಳನ್ನು, ಕ್ಯಾಬಿನೆಟ್ ಉಪಸಮಿತಿಗಳನ್ನು ಮಾಡಿದ್ರು, ಆದರೆ ಯಾವುದೂ ಉಪಯೋಗ ಬರಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ರೀತಿ ಈ ಒಂದು ಕಂಪ್ನಿಯ ವಿಷಯದಲ್ಲಿ ನಾನು ಸರ್ಕಾರಕ್ಕೆ ಕೇಳ್ತೀನಿ, ಯಾವಾಗ ಟೋಲ್ ಕಲೆಕ್ಷನ್ ನಿಲ್ಲಿಸ್ತೀರಿ? ಈ ಕಂಪ್ನಿ 111 ಕಿಲೋಮೀಟ್ರ್ ಮಾಡಲೇ ಇಲ್ಲ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹೋಗಿ ಹೇಳ್ತಾನೆ ಕೇವಲ 5 ಕಿಲೋಮೀಟ್ರು ರಸ್ತೆ ಆಗಿದೆ. ಇದನ್ನು ಸರ್ಕಾರದ ಅಧಿಕಾರಿ ಇವತ್ತು ಕೋರ್ಟ್ ಮುಂದೆ ಹೇಳಿರ್ತಕ್ಕಂಥದ್ದೇನಿದೆ, ಮುಖ್ಯ ಕಾರ್ಯದರ್ಶಿ 111 ಕಿಲೋಮೀಟರ್ ಎಕ್ಸ್ಪ್ರೆವೇ ಪೈಕಿ ಕೇವಲ 5 ಕಿಲೋಮೀಟರ್ ಮಾತ್ರ ನಿರ್ಮಾಣವಾಗಿದೆ ಎಂಬುದನ್ನು ಒಪ್ಪಿಕೊಂಡಿರುವ ಪ್ರಮಾಣ ಪತ್ರವನ್ನು 28 ಜುಲೈ 26ರಂದು, ಅಂದರೆ ತೀರ್ಪು ಪ್ರಕಟವಾಗುವ ಒಂದು ದಿನ ಮೊದಲು ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿದ್ದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಅವರು ಸಲ್ಲಿಸವರೆ ಕೋರ್ಟ್ ಮುಂದೆ. ಅದರಿಂದ ಈ ಒಂದು ಫ್ರೇಮ್ವರ್ಕ್ನ ಒಪ್ಪಂದಡಿ ಜಾರಿಗೊಂಡಿರ್ತಕ್ಕಂಥ ಎಲ್ಲ ವೈಲೇಟ್ ಮಾಡಿ ಇವತ್ತು ಅವರು ಟೋಲ್ ಕಲೆಕ್ಟೇ ಮಾಡೋಂಗಿಲ್ಲ. ನಿಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಹಗಲು ದರೋಡೆ ನಡೀತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನು ನಿಲ್ಲಿಸಿ. ಇವತ್ತು ಸರ್ಕಾರಕ್ಕೆ ನಾನು ಪತ್ರ ಬರೆದು ಎಚ್ಚರಿಕೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ತೀರ್ಪಿನ ಪ್ರಕಾರ ಇವತ್ತೇನಿದೆ, ಜಾಣ ಮೌನಿಕೆಯನ್ನು ಒಳಗಾಗಿದ್ದೀರಿ. ಕೃಷ್ಣ ಬೈರೇಗೌಡರೇ, ಇಲ್ಲೆಲ್ಲೋ ಬೀದಿ ಬದಿ ವ್ಯಾಪಾರಿಗಳಿಂದ ಏನೋ ಆಕ್ಸಿಡೆಂಟ್ ಆಗಿ ಜನ ಸತ್ತೋಗ್ಬಿಡ್ತಾರೆ ಅಂತೇಳಿ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರನ್ನ ಹೊಟ್ಟೆ ಹೊಡೆದಿದ್ದೀರಿ. ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಬೀದಿಗೆ ತಂದು ಹಾಕಿದ್ರಿ. ಏನೋ ಎಲ್ಲ ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ, ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತೇಳಿ. ಇದನ್ನು ಯಾವಾಗಪ್ಪ ಕ್ಲೀನ್ ಮಾಡೋದು ಕೃಷ್ಣ ಬೈರೇಗೌಡ್ರೆ? ಇದನ್ನು ಯಾವಾಗ ಕ್ಲೀನ್ ಮಾಡ್ತೀರಿ? ಇವ್ರು ಮಾಡಿರ್ತಕ್ಕಂಥ ಹಲವಾರು ರೈತರ ಭೂಮಿನ ಲಪಟಾಯಿಸಿರ್ತಕ್ಕಂಥದ್ದಕ್ಕೆ, ಇಲ್ಲಿಗಲ್ ಆಗಿ ಟೋಲ್ ಕಲೆಕ್ಟ್ ಮಾಡ್ತಾ ಇರೋದಕ್ಕೆ, ಸ್ಮಶಾನಗಳನ್ನು ಇವತ್ತು ಲ್ಯಾಂಡ್ ಡೆವಲಪರಿಗೆ ಮಾರಿರೋದಕ್ಕೆ, ಕೆರೆ ಕಟ್ಟೆ ನುಂಗಾಕಿರೋದಕ್ಕೆ ಏನಪ್ಪ ಆ್ಯಕ್ಷನ್ ತಗೋತೀರಿ? ಇಲ್ಲಿ ಬಡವರ ಮೇಲೆ ಇದೆಲ್ಲ ಕಾರ್ ಇಲ್ಲೆಲ್ಲ ಪಾರ್ಕ್ ಮಾಡಿದರೆ ಅಲ್ಲೆಲ್ಲ ಕಾರ್ ಎತ್ತಿಸ್ತಾರಂತೀಗ. ಇದಪ್ಪ ಮಾಡಬೇಕಾಗಿರೋದು ನೀವು. 1000 ಕೋಟಿ, 20,000 ಎಕರೆ ಭೂಮಿ, ಎಲ್ಲಿದೆ ನೈಸ್ ರಸ್ತೆ? ಇವತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ನೀವೇನು ಕೊಡ್ತಾ ಇದ್ದೀರಿ ಬೆಂಬಲ, ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀರಿ? ಎಲ್ಲಿ ಯಾತಕ್ಕೆ ಮೌನಿಗೆ ಶರಣಾಗಿದ್ದೀರಿ? ಬಡವರ ಮೇಲೆ ನೀವು ಗದಾಪ್ರಹಾರ ಮಾಡ್ತೀರಿ. ಇವತ್ತು ಡೇ ಲೈಟ್ ರಾಬರಿ ಅಂತ ಹೇಳಿದ್ದಾರೆ. ದೇಶದ ಇತಿಹಾಸದಲ್ಲಿ ಇಂಥ ಒಂದು ಸ್ಕ್ಯಾಮ್ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಉತ್ತರ ಕೊಡಿ ಇದಕ್ಕೆ. ಉತ್ತರ ಯಾವಾಗ ಕೊಡ್ತೀರಿ? ಮುಖ್ಯಮಂತ್ರಿಗಳು ಏನು ಭಾಳ ₹1 ಯಾರಾದರೂ ಅಧಿಕಾರಿಗಳು ಲಂಚ ಕೇಳಿದರೆ ಫೋನ್ ಮಾಡಿ, ನನಗೆ ಫೋನ್ ಮಾಡಿ. ಇದೇನು ಹೇಳ್ತಾ ಇದ್ದೀರಿ? ಇನ್ನೊಂದು ಬಿಡದಿ ವಿಷಯದಲ್ಲಿ ನಾಳೆ ನಮ್ಮ ಪಕ್ಷದ ವತಿಯಿಂದ ಪಾದಯಾತ್ರೆ ಇದೆಯಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸಮಿತಿ ನೀವು ಇದ್ದೀರಪ್ಪ, ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ 2006ರಲ್ಲಿ ಮಾಡಿದರು. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತ್ಯಶೋಧನಾ ಸಮಿತಿಲಿ ಯಾರ್ಯಾರು ನೋಡಿ ಇಲ್ಲಿ ಫೋಟೋ ಹಾಕೊಂಡು ಪಾಪ ಡೈರೆಕ್ಷನ್ ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ ಪ್ರದೇಶ ಕಮಿಟಿಯಿಂದ ಮಾಡಿದ್ರಲ್ಲ. ಇಲ್ಲಿ ಯಾರ್ಯಾರಿದ್ದೀರಪ್ಪ ಸಮಿತಿಲಿ? ಮುಖ್ಯಮಂತ್ರಿಗಳೇ, ಇಲ್ಲಿ ನೋಡಿ, ಸತ್ಯಶೋಧನಾ ಸಮಿತಿಯ ಸದಸ್ಯರುಗಳು ಕಾಗೋಡು ತಿಮ್ಮಪ್ಪ ಅಧ್ಯಕ್ಷರು, ಡಿ ಕೆ ಶಿವಕುಮಾರ್, BL ಶಂಕರ್, ಎ ಕೃಷ್ಣಪ್ಪ, ರಾಮಲಿಂಗಾರೆಡ್ಡಿ, HM ರೇವಣ್ಣ, KJ ಜಾರ್ಜು, ಸುದರ್ಶನ್ನು, ಕೋದಂಡರಾಮಯ್ಯ, 20 ಜನದ ಮಾಡವರ, 23 ಜನದ ಸಮಿತಿ 2006ರಲ್ಲಿ. ಯಾವಾಗ ನಮ್ಮ ಸರ್ಕಾರ ಇತ್ತು, ಯಾವಾಗ ನಮ್ಮ ಸರ್ಕಾರದಲ್ಲಿ ಅವತ್ತು ಕೆಲವು ತೀರ್ಮಾನ ಮಾಡಲಿಕ್ಕೆ ಹೋದೋ, ನಾವೇನೋ ರಾಜ್ಯದಂಥ ರೈತರ ಭೂಮಿನೆಲ್ಲ ಇವತ್ತೆಲ್ಲ ಕೈಗಾರಿಕೆಗಳು ಅದಕ್ಕೆ ಅಂತ ಮಾಡೋಕ್ಕೆ ಹೊರಟುಬಿಟ್ಟವ್ರೆ ಅಂತೇಳಿ ಮಾಡಿದ್ರಲ್ಲ ಸತ್ಯಶೋಧನಾ ಸಮಿತಿ. ಏನು ಹೇಳಿದಿರಪ್ಪ ಅವತ್ತು? ಆ ಸಮಿತಿ ಒಳಗೆ ನೀವು ಬಿಡದಿಗೆ ಹೋಗಿದ್ರೋ ಇಲ್ಲ ನೀವು ಇಲ್ಲದೆ ಮಾಡಿದ್ರೋ ಇದನ್ನು ಸಮಿತಿ ವರದಿನ? ಅವತ್ತು ಹೇಳಿದ್ರಲ್ಲ. ಏನು ಹೇಳ್ತಾರೆ ಇಲ್ಲಿ? ನಂದು ಒಂದು ಸಭೆ ಆಗಿದೆ 23/6/2006, ನಾನು ಮುಖ್ಯಮಂತ್ರಿ.
ಆ ಸಭೆಯಲ್ಲಿ ಒಂದು ನಡಾವಳಿ ಉಪನಗರಗಳನ್ನು ಮಾಡಲಿಕ್ಕೆ ಏನೇನು ಗೈಡ್ಲೈನ್ಸ್ ಇರಬೇಕು ಅಂತ ಮಾಡಿದ್ದೇನೆ. ಇದನ್ನು ಮಾಡಿರ್ತಕ್ಕಂಥದ್ದು ನಾನು ಇಲ್ಲಿ ಅದೆಲ್ಲ ಇರಲಿ, ನಡಾವಳಿ ಮಾಡಿರೋದು. ಇವರು ಹೋದರಲ್ಲ ಬಿಡದಿಗೆ ಹೋದರಲ್ಲ, ಬಿಡದಿಲಿ ಏನು ಹೇಳಿದ್ದಾರೆ ಶಿವಕುಮಾರ್ ಅವರೇ, ಈಗಲ್ಲಿ ಏನೋ ಅದು ಎಂಥದ್ದು ಇಂಟರ್ನ್ಯಾಷನಲ್ ಮಾಡ್ತೀರಂತಲ್ಲ, ಸ್ಟ್ಯಾಂಡರ್ಡ್ AI ಮಾಡೋಕ್ಕೆ ಹೊರಟಿದ್ದೀರಲ್ಲಪ್ಪ, ಹಾಗೇನು ಹೇಳಿದಿರಿ? ಇಲ್ಲಿ ಹೇಳ್ತಾರೆ, ಇವ್ರು ಹೋದಾಗ ಅಲ್ಲಿ ನೋಡಿದ್ದೀವರು, ಈ ಉಪನಗರದ ವ್ಯಾಪ್ತಿಯಲ್ಲಿ ಖಾಸಗಿ ಜಮೀನು 6,959 ಎಕರೆ, ಸರ್ಕಾರಿ ಜಮೀನು 2,725 ಎಕರೆ, ಒಟ್ಟು 9,684 ಎಕರೆ ಪ್ರದೇಶವನ್ನು ಒಳಗೊಂಡಿರುತ್ತದೆ. ಈ ಪ್ರದೇಶ ಒಟ್ಟು 18,417 ಜನಸಂಖ್ಯೆ ಹೊಂದಿದೆ. 3,000 ಮನೆಗಳು ಇರುವುದಾಗಿ ಕಂಡು ಬಂದಿದೆ. 1,56,000 ತೆಂಗಿನ ಗಿಡಗಳು, 48,000 ಅಡಿಕೆ ಗಿಡಗಳು, 28,275 ಮಾವಿನ ಮರಗಳು, 6,003 ಹುಣಸೆ ಮರ, 48,000 ತೇಗದ ಮರ, 13,404 ಬೇವಿನ ಮರ, 34,813 ಇತರೆ ಮರಗಳು ಈ ವ್ಯಾಪ್ತಿಯಲ್ಲಿ ಬೆಳೆದಿರುತ್ತದೆ. ಅಷ್ಟೇ ಅಲ್ಲದೆ 1,130 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 661 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ಇದು ನೀವು ಕೊಟ್ಟಿರೋದಪ್ಪ ಶಿವಕುಮಾರ್ ಅವರೇ, ನೀವು ಕೊಟ್ಟಿರೋ ರಿಪೋರ್ಟ್ ಇದು 2006ರಲ್ಲಿ. ಈ ಹೇಳ್ತಾರೆ, ಈ ಉಪನಗರದ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಸಮಿತಿಯು ಭೇಟಿ ನೀಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು. ಕೆಲವು ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ತೆಂಗಿನ ತೋಟ, ತರಕಾರಿ ತೋಟಗಳನ್ನು ವೀಕ್ಷಿಸಿ ಕಾರ್ಯನಿರತ ಕೃಷಿಕರೊಂದಿಗೆ ಸಂವಾದ ನಡೆಸಿ ಮನವರಿಕೆ ಮಾಡಿಕೊಳ್ಳಲಾಯಿತು ಅಂತ ಹೇಳಿದರು. ಈ ಉಪನಗರದ ವ್ಯಾಪ್ತಿಗೆ ಬರುವ ಇಡೀ ಪ್ರದೇಶ ಅತ್ಯಂತ ಫಲವತ್ತಾಗಿದ್ದು, ನೀರಾವರಿ ಬೆಳೆ ಮತ್ತು 2 ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿದ್ದು, ಜೊತೆಗೆ ಹೈನುಗಾರಿಕೆ, ಕುರಿ ಸಾಗಣೆ, ರೇಷ್ಮೆ ಹುಳು ಸಾಕಾಣಿಕೆ ವ್ಯಾಪಕ ಕಾರ್ಯಕ್ಷೇತ್ರವಾಗಿರುತ್ತದೆ. ಇದಲ್ಲದೆ ತೋಟಗಾರಿಕೆಯು ಸಾಕಷ್ಟು ಸಮೃದ್ಧವಾಗಿದ್ದು, ಪಶು ಸಂಪತ್ತು ಮತ್ತು ಕುರಿ ಸಂಪತ್ತು ಕೂಡ ಸಾಕಷ್ಟಿರುತ್ತದೆ. ಈ ಪ್ರದೇಶವು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಇದು ಶಿವಕುಮಾರ್ ಅವರು ಸದನ ಸಮಿತಿಯ ಮೆಂಬರ್ ಆಗಿ ಅವತ್ತು ನಮ್ಮ ತೀರ್ಮಾನಕ್ಕೆ ಕೊಟ್ಟಂಥ ಒಂದು ಸತ್ಯಶೋಧನಾ ಸಮಿತಿ ಶಿವಕುಮಾರ್ ಕೊಟ್ಟಿರೋದು. ಈಗ ಇವರು ಪಾಪ ಹೊರಟವ್ರೆ, ದಿನ ಕುಮಾರಸ್ವಾಮಿ ಕೂಸನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟಿದ್ದೀವಿ. ಕುಮಾರಸ್ವಾಮಿ ಕೂಸನ್ನ ಅವತ್ತು ನೈಸ್ ಹೇಳಿದ್ರು, ದೇವೇಗೌಡರು ಕೂಸು. ಹೌದಪ್ಪ, ದೇವೇಗೌಡರು ಕೂಸು, ಅದನ್ನು ಒಳ್ಳೆ ರೀತಿಲಿ ಬೆಳೆಸಿ ಅಂತ ಹೇಳಿದು, ಜನಕ್ಕೆ ಉಪಯೋಗ ಆಗಂಗೆ ಮಾಡಿ ಅಂತ ಹೇಳಿದು. ದೇವೇಗೌಡರು ಹೇಳಿದ್ದು ಪಾಪದ ಕೆಲಸ ಮಾಡಿ ಲೂಟಿ ಹೊಡೀರಿ ಅಂತ ಹೇಳಿದ್ದಲ್ಲ, ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಒಂದಲ್ಲಿ ಆಕ್ಸಿಡೆಂಟಾಗಿ 12 ಜನ ಮಕ್ಕಳು ಸತ್ತರು ಅಂತ ಹೇಳಿ ಒಂದು ರಸ್ತೆ ಮಾಡಬೇಕು ಅಂತ ಮಾಡಿ ತೀರ್ಮಾನ. ಅದಕ್ಕೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನೆಲ್ಲ ಉಲ್ಲಂಘನೆ ಮಾಡಿ ಯಾರ ನೈಸ್ ಕಂಪ್ನಿ ಮಾಲೀಕನಿಗೆ ಶೂ ಪಾಲಿಶ್ ಮಾಡ್ಕೊಂಡಿದ್ದೀರಿ. ಶೂ ಪಾಲಿಶ್ ಮಾಡ್ಕೊಂಡು ಜಯಚಂದ್ರ ಅವರು 2017ರಲ್ಲಿ ಕೊಡ್ತಾರೆ ವರದಿನ, ಏನೇನು ಲೂಟಿ ಆಗಿದೆ ಅಲ್ಲಿ ಅಂತೇಳಿ. ಯಾತಕ್ಕೆ ಸದನ ಸಮಿತಿ ಮಾಡಿದ್ರಿ? ಯಾವ ಪುರುಷಾರ್ಥಕ್ಕೆ? ಇದು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. 136 ಸೀಟ್ ಕೊಟ್ಟವ್ರೆ, ಯಾತಕ್ಕೆ ಕೊಟ್ಟರು? ನಿಮಗೆ ದುಡ್ಡು ಹೊಡೀರಿ ಅಂತಲ, ಇಂಥ ದರೋಡೆಕೋರರಿಗೆ ರಕ್ಷಣೆ ಕೊಡಿ ಅಂತಲ ನಿಮಗೆ 136 ಸೀಟ್ ಕೊಟ್ಟಿರೋ ಜನ. ಅದೆಲ್ಲ ಹೇಳಲಿಕ್ಕೆ ಹೋದರೆ ಬೇಕಾದಷ್ಟಿದೆ ಇಲ್ಲಿ. ಆ ಫೈಂಡಿಂಗ್ ಕೊಟ್ಟಿರ್ತಕ್ಕಂಥ ಓದಬೇಕು ಅಂದ್ರೆ ಇಲ್ಲಿ ಏನು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ಇಲ್ಲಿ ಸರ್ಕಾರದಲ್ಲಿ? ಸಾವಿರಾರು ಜನ ರೈತರು ಬೀದಿಗೆ ತಂದು ಹಾಕಿದ್ದೀರಿ. ಯಾವ KEDB ಅದು ಎಲ್ಲಪ್ಪ? MB ಪಾಟೀಲ್ರೆ ನೋಡಿದಿರೇನ್ರಿ ಜಡ್ಜ್ಮೆಂಟ್ನ? ಬಿಡದಿ ಬಗ್ಗೆ ಕೂತಿದ್ರಲ್ಲ CM ಜೊತೆ ಮಾತಾಡೋಕ್ಕೆ. KEDB ಅವರು ಏನೇನು ಮಾಡಿಕೊಟ್ಟಿದ್ದೀರಿ ನೀವು? ಈಗ ನೀವು ಮಿನಿಸ್ಟರ್ ತಾನೇ, ಇಂಡಸ್ಟ್ರಿ ಮಿನಿಸ್ಟ್ರು. KEDB ನಿಮ್ಮ ಸುಪರ್ದಲ್ಲಿದೆ. ನೈಸ್ಟ್ ಮಾಲೀಕನ ಜೊತೆ ಏನು ನಿಮ್ಮ ಸಂಬಂಧ? ಯಾತಕ್ಕೆ ಹೋಗಿದ್ದೀರಿ ನೀವು ಕೋರ್ಟ್ಗೆ? ಒಂದು ಕಡೆ
ಕರ್ನಾಟಕ ಸರ್ಕಾರದ್ದು ಲಾಯರ್ಗಳು ಅವ್ರು ಹೇಳ್ತಾರೆ ಲೂಟಿ ಆಗಿದೆ ಇಲ್ಲಿ, ಇಲ್ಲಿಗಲ್ ಆಗಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ 20,000 ಎಕರೆ ಭೂಮಿ ಹೊಡಿತಾ ಇದ್ದಾರೆ, ಯಾವುದೇ ರೀತಿಯ ಅಧಿಕಾರ ಇಲ್ಲದೆ ಇದ್ದರೂ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ಒಂದು ಕಡೆ ಸರ್ಕಾರದಿಂದ ಅರ್ಜಿ ಹಾಕ್ತೀರಿ, ಇನ್ನೊಂದು ಕಡೆ ರೈತರು ಭೂಮಿನ ಅಕ್ವಿಸಿಷನ್ ಮಾಡ್ಕೊಂಡು ನಮಗೆ ಕಾಂಪನ್ಸೇಷನ್ ಕೊಡೋಕ್ಕೆ ಕಾಲಮಿತಿ ಇಲ್ಲ, ಇಷ್ಟ ಬಂದಾಗ ನಾವು ಕೊಡ್ಬೋದು. ಇದನ್ನು ಇನ್ನೊಂದು ಕಡೆ ಹೇಳ್ತೀರಿ. ಏನಪ್ಪ ನೀವು ಮಾಡಿರೋ ಸಾಧನೆ MP ಪಾಟೀಲ್ರೇ? ಇದಕ್ಕೆ ನಿಮ್ಮ ಸರ್ಕಾರವಾ? ಇದಕ್ಕಿದ್ದೀರಾ ನೀವು ಸರ್ಕಾರನ? ಏನೋ ಕುಮಾರಸ್ವಾಮಿ ಕೂಸು. ಏನು ಮಾಡಿದ್ದೀನಿ ಕುಮಾರಸ್ವಾಮಿ? ಏನು ಮಾಡಿದ್ದೀನಿ ಇಲ್ಲಿ ನಾನು? ಒಂದು ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಒಂದು ಪ್ರಪೋಸಲ್, ಹೌದು. ಆಮೇಲೆ ಎಲ್ಲಿ ನಿಂತಿದ್ದು? 20 ವರ್ಷದಿಂದ ಅದಿಲ್ಲ. ಈಗ ಅದಕ್ಕೆ ಈಗ ಇವನಿಗೆ 20,000 ಎಕರೆ ಕೊಟ್ಟು ಉದ್ಧಾರ ಮಾಡಿದ್ದಾಗಿದೆ. ಈಗ ಅಲ್ಲಿ 7,000 ಎಕರೆ ರೈತರ ಭೂಮಿನ ಲೂಟಿ ಮಾಡಿ ಟೌನ್ಶಿಪ್ ಹೆಸರಿನಲ್ಲಿ ಈಗ ಯಾರಿಗೆ ಮಾರಾಟ ಮಾಡೋಕೆ ಹೊರಟಿದ್ರಪ್ಪ? ಯಾರ ಹೆಸರಲ್ಲಿದೆ ಇಲ್ಲಿ? ನೈಸ್ ರೋಡಲ್ಲಿ ರೈತರ ಭೂಮಿ ಕಿದ್ರಿ, ನೀವು ಬಿಲ್ಡಿಂಗ್ ಕಟ್ತಾ ಇದ್ದೀರಲ್ಲಪ್ಪ. ಯಾರ್ಯಾರ ಹೆಸರಲ್ಲಿ ತಗೊಂಡ್ರಿ? ಇದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತೇನು ಆದೇಶ ಇದೆ, ಈ ಆದೇಶದ ಪ್ರಕಾರ ಇನ್ನು ಎಷ್ಟು ದಿವಸ ಬೇಕು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ? ನಿಮಗೆ ಕಣ್ಣು ಮುಂದೆ ಇದೆ. ಇವತ್ತು ಇನ್ನೂ ಅಲ್ಲೆಲ್ಲೋ ಮಂತ್ರಿಮಂಡಲ ರಚನೆ, ಅದೊಂದು ಹೊಡೆದಾಟ. ಇನ್ನು ಯಾರು ಮಂತ್ರಿ ಗೊತ್ತಿಲ್ಲ. ಈಗ ನಿಮ್ಮ ಇಲಾಖೆಯವರು ಕೊಡೋದು ಇದರಲ್ಲಿ ಕಾಲ ಕಳ್ಕೊಂಡು ಕೂತಿದ್ದೀರಿ, ಅಲ್ಲಿ ಲೂಟಿ ಹೊಡ್ಕೊಂಡು ಕೂತವ್ರೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸರ್ಕಾರ ಇನ್ನು ಎಷ್ಟು ದಿವಸದಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತೀರಿ? ಕೃಷ್ಣ ಬೈರೇಗೌಡ್ರೆ, ಅದು ಎಂಥದ್ದು? ನನ್ನ ಲ್ಯಾಂಡು, 85 ಖರೀದಿ ಮಾಡಿದ ಲ್ಯಾಂಡು, SIT ರಚನೆ ಕೃಷ್ಣ ಬೈರೇಗೌಡ್ರದು. ಇದಕ್ಕೇನು ಮಾಡ್ತೀರಪ್ಪ? 20,000 ಎಕರೆಗೆ ಒಂದೊಂದು ಎಕರೆ ಅಲ್ಲೇ ಬರೀತಾರಲ್ಲಿ 7 ಕೋಟಿ 8 ಕೋಟಿಗೆ ಹೋಗುತ್ತೆ ಅಂತ ಹೇಳಿ. ಆಗ ಕೊಂಡ್ಕೊಂಡಾಗ ಇದನ್ನು 10 ಲಕ್ಷ 12 ಲಕ್ಷಕ್ಕೆ ತಗೊಂಡ್ರಲ್ಲ, ಅದು ದುಡ್ಡು ಕೊಟ್ಟಿಲ್ಲ ಇನ್ನು. ಅದರಿಂದ ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ. ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ. ಈಗ ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ. 1 ವಾರ 10 ದಿವಸದ ಗಡುವು ಕೊಡ್ತೀವಿ. ಇದನ್ನು ವಿಧಾನಸಭೆಯಲ್ಲೂ ಬಹುಶಃ ನಮ್ಮ 2 ಪಕ್ಷಗಳ ನಾಯಕರುಗಳು ಚರ್ಚೆ ಮಾಡಲಿಕ್ಕೆ ಮನವಿ ಮಾಡಿದ್ದೇನೆ. ಈ ಸಬ್ಜೆಕ್ಟನ್ನು ರೈಸ್ ಮಾಡಬೇಕು ಅಂತ ಹೇಳಿ. ಬಿಡದಿ ಮತ್ತು ಇದು ಎರಡು ಈಕ್ವಲ್ ಆಗೇ ಇದೆ. ಇದು ಅಲ್ಲಿ 5 ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ಲೂಟಿ ಮಾಡಿದ್ರಿ. ಈಗ ಬಿಡದಿ ಆದರೆ ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ರಿ, ನೀವೇ ಕೊಟ್ಟಿದ್ದೀರಿ ಸತೀಶ್ ಸಮಿತಿ ಫಲವತ್ತಾದ ಭೂಮಿ. ನಾನು ವಿಧಾನಸಭೆಯಲ್ಲಿ ಕಮಿಟ್ ಆದೆ, ಆಯ್ತಪ್ಪ ಬಿಡದಿನಲ್ಲಿ ನಾನು ಮಾಡೋದನ್ನು ನಿಲ್ಲಿಸ್ತೀನಿ ಅಂತ ಹೇಳಾಯಿತು. ಆಮೇಲೆ ಬಂದವ್ರು 20 ವರ್ಷ ಏನೇನು ಮಾಡ್ಕೊಂಡಿದ್ರು ನನಗೆ ಸಂಬಂಧ ಇಲ್ಲ. ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು ಅಲ್ಲಿ ಬರೆದಿದ್ದಾರೆ ಸಂಶೋಧನಾ ಸಮಿತಿಯಲ್ಲಿ, ಯಾವುದೇ ರೀತಿಯಲ್ಲಿ ಭೂಮಿ ಪಡೆಯತಕ್ಕಂಥ ಅಧಿಸೂಚನೆ ಹೊರಡಿಸಲಿಲ್ಲ ಅಂತ ಬರ್ಕೊಂಡಿದ್ದೀರಿ ನೀವೇ. ಈಗ ಮಾಡಿದ್ರೆ ನೀವು ಪ್ರಿಲಿಮಿನರಿ ನೋಟಿಫಿಕೇಷನ್ನ ಫೈನಲ್ ನೋಟಿಫಿಕೇಷನ್ ಮಾಡ್ಕೊಂಡು ಹೊರಟಿದ್ದೀವಿ, ಹೆದರಿಸ್ತೀರ ಅಲ್ಲಿ. ಇಲ್ಲಿ ಯಾವ ರೀತಿ ಆ ನೈಸ್ ಕಂಪ್ನಿಗೆ ಭೂಮಿ ಕೊಡೋದಕ್ಕೆ ಅಮಾಯಕ ರೈತರನ್ನ ಹೆದರಿಸಿ ಭೂಮಿ ವಸೂಲಿ ಮಾಡಿದ್ರಿ, ಅವ್ರನ್ನೆಲ್ಲ ಒಕ್ಲೆಬ್ಸಿದ್ದೀರಿ. ಅದೇ ಕೆಲಸ ಅಲ್ಲಿ ಮಾಡೋಕೆ ಹೊರಟಿದ್ದೀರಿ. ಈಗ ಮೊನ್ನೆ ಯಾರೋ ಪಾಪ ಹೆಣ್ಮಗಳು ಅರ್ಜಿ ಹಾಕಿದ್ರೆ ಕೋರ್ಟಿಗೆ, ಮನೆಗೆ ಹೋಗಿ ಎದುರಿಸ್ತಾರೆ ರಾತ್ರಿ, ಯಾವ ಇದ್ರ ಮೇಲೆ ಅರ್ಜಿ ಹಾಕಿದೆಯಾ ವಾಪಸ್ ತಗೋ ಅಂತ ಹೇಳಿ. ಇದು ಅಲ್ಲಿ ನಡೀತಾ ಇದೆ. 2 ನೈಸು ಇದು 2 ಒಂದೇ ನಾಣಿದ್ದು 2 ಮುಖ ಇಟ್ಕೊಂಡು ಹೊರಟಿದ್ದೀರಿ. ಅವತ್ತು BMICPA ಅಧ್ಯಕ್ಷ ಇದೇ ಈಗಿನ ಮುಖ್ಯಮಂತ್ರಿ ಆ BMICA ಪ್ರಾಜೆಕ್ಟಿಗೆ ಆ ಚೇರ್ಮನ್ ಮಾಡ್ಕೊಂಡಿದ್ದು ಅಥಾರಿಟಿಗೆ ಇದೇ ಶಿವಕುಮಾರ್ ಅವ್ರ ಅಧ್ಯಕ್ಷರಲ್ಲಿ ಇವ್ರ ಚೇರ್ಮನ್ಶಿಪ್ನಲ್ಲೇ
ಆ ಲ್ಯಾಂಡ್ ಲೂಟಿ ನಡೆದಿದ್ದವತ್ತು ಅನೈಸ್ ರಸ್ತೆ ಹೆಸರಿನಲ್ಲಿ. ಈಗ ಮುಖ್ಯಮಂತ್ರಿ ಇವತ್ತು ಬಿಡದಿನಲ್ಲಿ ಹೊರಟಿರ್ತಕ್ಕಂಥದ್ದು ಲೂಟಿ ಮಾಡೋದಕ್ಕೆ ಇದೇ ಮುಖ್ಯಮಂತ್ರಿಗಳು. ಅದರಿಂದಲೇ ಪಾಪ ಈ ಹುಡುಗರುಗಳಿಗೇನೋ ತೋರಿಸಿರ್ಬೇಕು, ನಮ್ಮ ಹುಡುಗರು ಇದೇನೋ ತೋರಿಸ್ತಾವ್ರು ನಿಮಗೆಲ್ಲ ಏನು ನಡೀತಿದೆ ಅಂತ. ಕೋರ್ಟ್ನಲ್ಲಿ ಆದೇಶಗಳೇನು ಬಂದವೆ, ಆ ಆದೇಶದ್ದೇ ಅವ್ರು ಹೇಳಿದ್ರು ಅಕ್ರಮ ಟೋಲ್ ಲೂಟಿಗೆ ಸಹಕರಿಸುತ್ತಿರುವ ಫೊರೆನ್ಸಿಕ್ ಆಡಿಟ್ ಆಗಬೇಕು ಅಂತೇಳಿ ರಿಪೋರ್ಟ್ ಕೊಟ್ಟೇವ್ರೆ, ತೀರ್ಪು ಕೊಟ್ಟಿದ್ದಾರೆ. ಅಲ್ಲಿ ಫೊರೆನ್ಸಿಕ್ ರಿಪೋರ್ಟ್ ತನಿಖೆ ಮಾಡಿ ಅಂತೇಳಿ ಅದನ್ನು ಬಹುಶಃ ಅದನ್ನು ತೋರಿಸ್ತಾ ಇದ್ದಾರೆ. ಕೆರೆ ಜಲಮೂಲ ನುಂಗಿದ ಮೈಸ್ ಕಂಪನಿ ಬಂದ್ ಮಾಡಿ ಅದು ಕೊಟ್ಟವ್ರೆ, ಕೆರೆ ತಿಂದಿರೋದಕ್ಕೆ. ಇನ್ನೊಂದು ರೈತ ಇದು ಸುಮ್ಮನೆ ಮಾಡಿಲ್ಲ. ಏನು ತೀರ್ಪಿದೆ ಹೈಕೋರ್ಟ್ನಲ್ಲಿ, ಆ ತೀರ್ಪಿಗೆ ಸಂಬಂಧಪಟ್ಟಿದ್ದಲ್ಲಿ ತೋರಿಸ್ತಾವ್ರು, ಇದರಲ್ಲಿ ಯಾರಿದ್ದೀರಿ ಸರಿ ಮಾಡ್ರಪ್ಪ ಅಂತ. ಸರ್ಕಾರದ ಗಮನಕ್ಕೆ ಬಂದಿರಲ್ವಾ? ಅಡ್ವೊಕೇಟ್ ಜನರಲ್ ಎಲ್ಲದಕ್ಕೂ ನಿಂತ್ಕೊತಾರೆ. ಇದು ಯಾವುದೇ ಕಾರಣಕ್ಕೂ ಇದು ಏನು ಜಡ್ಜ್ಮೆಂಟ್ ಇದೆ, ಯಾವುದೇ ರೀತಿಯಲ್ಲಿ ಎಲ್ಲೇ ಹೋದರೂ ಇದಕ್ಕೆ ಪರಿಹಾರ ಈಗ ಪಡೆಯೋಕ್ಕಾಗಲ್ಲ. ಸತ್ಯ ಏನು ಗೊತ್ತಾಗಿದೆ, ನ್ಯಾಯಾಲಯಕ್ಕೆ ನಿಜವಾದಂಥ ದಾಖಲೆಗಳೇನು ದೊರಕಿದೆ, ನ್ಯಾಯಾಲಯದಲ್ಲಿ ಅಂತಿಮವಾಗಿ ಸತ್ಯ ನಿಲ್ಲುತ್ತೆ ಅನ್ನೋದಕ್ಕೆ ಇವತ್ತು ಅಲ್ಲ ಅದನ್ನೇ ಈಗ ದಾಖಲೆಗಳೇನಿದೆ ಇವತ್ತು ಸತ್ಯ ಹೊರಗೆ ಬಂದಿದೆ. ಕಾರಣ ಇದೇ ಸರ್ಕಾರದ ಪ್ರತಿನಿಧಿಗಳು, ವಕೀಲರು ರವಿಕುಮಾರ್ ಅಂತಕ್ಕಂಥವ್ರು ಏನಿದ್ದಾರೆ, ರವಿವರ್ಮ ಕುಮಾರು, ಅವರು ಕೊಟ್ಟಿರ್ತಕ್ಕಂಥ ವರದಿ, ಕೋರ್ಟ್ ಮುಂದೆ ಹೇಳಿರ್ತಕ್ಕಂಥ ವಾದ, ಇವತ್ತು ಕೆರೆ ಕಟ್ಟೆ ನುಂಗಿರ್ತಕ್ಕಂಥದ್ದು, ಟೋಲನ್ನು ಇಲ್ಲಿಗಲ್ ಆಗಿ ಕಲೆಕ್ಷನ್ ಮಾಡ್ತಾ ಇರೋದು, ಇದೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಕೊಟ್ಟಂಥ ವಕೀಲರ ಹೇಳಿಕೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇನ್ನೊಂದು ಕಡೆ KDB ಅವರು ನಮಗೆ ಯಾವ ಲ್ಯಾಂಡ್ ಬೇಕಾದರೂ ಅಕ್ವೈರ್ ಮಾಡ್ಬೋದು, ಕಾಂಪನ್ಸೇಷನ್ನ ನಾವು ಎಷ್ಟು ದಿವಸ ಬೇಕಾದರೂ ತಡೆ ಹಿಡಿದು ಕೊಡ್ಬೋದು, ಇಂಥ ದಿವಸಲೇ ಕೊಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನಿಲ್ಲ. ನಾವು ಕೊಟ್ಟ ದಿವಸ ತಗೋಬೇಕು, ಅವರು ಕೊಡದೇನೂ ಮಾಡ್ಬೋದು. ಇದೆಲ್ಲ ಅವ್ರು ಕೊಟ್ಟವ್ರೆ, ಆ ಲಾಯರು, KDB ಲಾಯರು. ನಮ್ಮ ಹೋರಾಟ ನಾವು ನಾಡಿನ ರೈತರಿರ್ಬೋದು, ಅಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇವತ್ತು ತಿಳುವಳಿಕೆ ಮೂಡಿಸಿ, ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ದರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ಹೇಳಿದ ಅನುಮಾನನೂ ಕೊಟ್ಟಿದ್ದಾರೆ. ಈಗ ಆಡಿಟ್ನ ನಡೆಸಬೇಕಾದ್ದೆಲ್ಲ ಜಯಚಂದ್ರ ಅವರು ಇದ್ದಾರಲ್ಲ, ಅವ್ರು ಕೊಟ್ಟಿರೋ ರಿಪೋರ್ಟ್ ಇದೆಯಲ್ಲ, ಅವ್ರು ಆಗಲೇ ಇದೆಲ್ಲ ಬರೆದವ್ರೆ, 400 ಪೇಜೋ 500 ಪೇಜೋ ಬರೆದವ್ರೆ. ಆದರೂ ಸಹ ಸರ್ಕಾರ ಯಾತಕ್ಕೆ ಇಲ್ಲಿವರೆಗೆ ಆ ಸದನ ಸಮಿತಿ ರಿಪೋರ್ಟನ್ನು ಇನ್ನೂ ಹಾಗೆ ಇಟ್ಕೊಂಡು ಕೂತಿದ್ದೀರಿ? ಈ ಸರ್ಕಾರದಲ್ಲಿ ಯಾವುದೋ ನಿಮ್ಮ ಅದೆಂಥದಪ್ಪ ಕಾಂತರಾಜು ವರದಿ, ಸಿದ್ದರಾಮಯ್ಯರ ಪಾಪ ಹೋದರು, ಕಾಂತರಾಜು ವರದಿ ಕುಮಾರಸ್ವಾಮಿ ಹೇಳಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರು. ಅದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಇವತ್ತವರೆಗೆ ಆ ರಿಪೋರ್ಟ್ ಎಲ್ಲೋಯ್ತು? ಕಸದ ಬುಟ್ಟಿಗೆ ಹಾಕೊಂಡು ಕೂತಿದ್ದೀರಿ. ಈಗ ಜಯಪ್ರಕಾಶ್ ಹೆಗಡೆದು ಕಾಂತರಾಜು ವರದಿ ಏನು ಮಾಡ್ಕೊಂಡು ಕೂತವ್ರೆ? ಇವತ್ತು ಕೆಂಪಣ್ಣನ ವರದಿ ಏನಾಯಿತು? ಅದೆಂಥದ್ದು ರೀಡು, ಆ ವರದಿ ಎಲ್ಲೋಯ್ತು? ಬರೀ ಸಮಿತಿ ಮಾಡಿ ಅದಕ್ಕೆ ಏನೊಂದು ಇದಾಗ್ಬಿಡೋದ? ಇಲ್ಲಿ ನಾನು ಮೊದಲು ಈ ಸರ್ಕಾರಕ್ಕೆ ಏನಾದರೂ ಇವತ್ತೇನೋ ಹೇಳಿದ್ರಲ್ಲ, 1 ರೂಪಾಯಿ ಲಂಚ ಹೊಡೆಯಕ್ಕೆ ಬಿಡಲ್ಲ ಅಂತ ಹೇಳಿದ್ರಲ್ಲ, ಅದರಿಂದ ಇಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ಕೋಟಿ ಇವತ್ತು ಭೂಮಿ ಬೆಲೆ, ಅದು ಇವತ್ತು ಅವರ ಹ್ಯಾಂಡಲ್ ಇಟ್ಕೊಂಡಿರ್ತಕ್ಕಂಥದ್ದು ಸರ್ಕಾರ. KDB ಅವರು ಬರ್ಕೊಟ್ಟವರಲ್ಲ, ಚಿನ್ನದ ತಟ್ಟೆಲಿಟ್ಟು ಮೊದಲು ಅದನ್ನು ಸ್ಕ್ರ್ಯಾಪ್ ಮಾಡಿ ಆ ಭೂಮಿಯೆಲ್ಲ ವಶಪಡಿಸ್ಕೊಳ್ಳಿ. ಅದನ್ನು ಕೊಂಡ್ಕೊಳ್ಳೋಕೆ ಯಾರು ಹೊರಟವ್ರೀಗ? ಕಂಪ್ನಿನ. ಏನು ನಡೀತಾ ಇದೆ ಒಳಗೆ? ಯಾರಿದ್ದಾರೆ ಹಿಂದ್ಗಡೆ? ಹೇಳ್ತಾರಾ ಮುಖ್ಯಮಂತ್ರಿ ಏನೇನು ನಡೆಸ್ತಾ ಇದ್ದಾರೆ? ಎಷ್ಟು ದಿವಸ ಬೇಕು ಇವರಿಗೆ? ಅಲ್ಲೆಲ್ಲ ಹೋಗಿ ಯಾಕ್ರಿ ಸಾಲ ತಗೋತೀರಿ? 12,000 ಕೋಟಿ ಬಿಡದಿ ಟೌನ್ಶಿಪ್ಗಂತೆ, ಇಲ್ಲೆಲ್ಲೋ ಬೆಂಗಳೂರಿನ ಸುರಂಗ ಮಾರ್ಗ ತೋಡೋಕ್ಕೆ 23,000 ಕೋಟಿ ಸಾಲವಂತೆ, ಪೆರಿಫೆರಿಯಲ್ ರಿಂಗ್ ರೋಡಿಗೆ. ಇದಕ್ಕೆ ಸಾಲ ಯಾಕೆ ಮಾಡ್ತೀರಿ?
ಜನಗಳ ಮೇಲೆ ಸಾಲದ ಹೊರೆ ಯಾಕೆ ಹೊರಿಸ್ತೀರಿ? ಇಲ್ಲಿ ಲೂಟಿ ಹೊಡ್ಕೊಂಡು ಇದೆಯಲ್ಲ ಇಲ್ಲಿ ಭೂಮಿ, ಮೊದಲು ವಾಪಸ್ ತಗೊಳ್ಳಿ. ಸಾಲ ಮಾಡಬೇಕಾಗಿಲ್ಲ ನೀವು ಸರ್ಕಾರ ನಡೆಸೋದಕ್ಕೆ. ಸ್ವೇಚ್ಛಾಚಾರವಾಗಿ ರೈತರ ಭೂಮಿನ ಅಕ್ವೈರ್ ಮಾಡಿ ಇವತ್ತು ಆ ಕಂಪ್ನಿಗೆ ಲೂಟಿ ಹೊಡೆಯಲಿಕ್ಕೆ ಮಾಡಿಕೊಟ್ಟಿದ್ದೀರಿ. ಇನ್ನು ಎಷ್ಟು ದಿವಸ ಬೇಕು ನಿಮಗೆ? ಅದರಿಂದ ಇವತ್ತು ಅತ್ಯಂತ ನೋವಿನಿಂದ ಆಕ್ರೋಶದಲ್ಲೇ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಲೂಟಿ ಇದೆಯಲ್ಲ, ಕೈ ಜೋಡಿಸಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ಜನತಾದಳ ಈ ರಾಜ್ಯದಲ್ಲಿ ನಮ್ಮ ಹೋರಾಟ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಆದರೆ ನಮಗೆ ಸಂಪೂರ್ಣವಾದ ಬಹುಮತ ಕೊಡಲಿಲ್ಲ. ಕೊಟ್ಟಿದ್ರೆ ಇವತ್ತು ಯಾವತ್ತೋ ಇವೆಲ್ಲ ಇಂಥದಕ್ಕೆಲ್ಲ ತಡೆ ಆಗ್ತಾ ಇದ್ವು. ಹಾಂ ಯಾವ ಸರ್ಕಾರ ಇದ್ದಾಗ ಒಂದು ನಿಮಿಷ ಕೋಯಲೇಷನ್ ಗೌರ್ಮೆಂಟ್ ನಾನು 18 ತಿಂಗಳಿದ್ದೆ. ಆ 18 ತಿಂಗಳಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಕೋಆಪ್ರೇಷನ್ ಸಿಗದೇ ಇದ್ರೆ ಏನು ಮಾಡಬೇಕು? ನಾನು 38 ಜನ ಇದ್ದರು ನನ್ನ ಜೊತೆ MLAಗಳು. ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಳ್ಳೋಕೆ ಹೊರಟಾಗ ಏನಾಯಿತು ಅನ್ನೋದು ಪತ್ರಿಕೆಯಲ್ಲಿ ಬರೆದಿದೆ. ನನಗೆ ಸಹಕಾರ ಸಿಗಲಿಲ್ಲ. ನಮಗೆ ಸಂಪೂರ್ಣ ಬಹುಮತ ಅದಕ್ಕೆ ಹೇಳಿದ್ದು. ಇದ್ದಿದ್ರೆ ಯಾವತ್ತೂ ಇದಕ್ಕೆಲ್ಲ ಅಂತಿಮ ತೆರೆ ಎಳಿತಾ ಇದ್ದು ಇಂಥ ಅಕ್ರಮಗಳಿಗೆ. ಇದು ಬಂದಿದ್ದ ಸಮಸ್ಯೆಗಳು. ಆಮೇಲೆ ದೇವೇಗೌಡರ ಕಾಲದಲ್ಲಿ ಈ ರೀತಿ 10 ರೂಪಾಯಿಗೆ ಇಲ್ಲ ಫ್ರೀ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಲಿಲ್ಲ ಅದರಲ್ಲಿ. ಆಮೇಲೆ ಬದಲಾವಣೆ ಮಾಡ್ಕೊಂಡ್ರು ಮುಂದೆ ಬಂದ ಸರ್ಕಾರ. ಈ ವಿಷಯಗಳು ನಮಗೆ ಬರಬೇಕಾದ್ರೆ 2002 ದೇವೇಗೌಡರು ಪಾರ್ಲಿಮೆಂಟಿಗೆ ಉಪಚುನಾವಣೆಯಲ್ಲಿ ಗೆದ್ದರು, ಇದೇ ಕನಕಪುರದಲ್ಲಿ. ಆಗ ಅಲ್ಲಿಯ ರೈತರು ಬಂದು ಏನೇನು ಆಗ್ತಿದೆ ಅಂತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತಂದಾಗ ಅಲ್ಲಿಂದ ಅವ್ರ ಹೋರಾಟ ಪ್ರಾರಂಭ ಆಯಿತು ಈ ನೈಸ್ನ ವಿರುದ್ಧ. ಯಾವುದೇ ಒಂದು ವೈಯಕ್ತಿಕವಾದ ಹೋರಾಟ ಅಲ್ಲ ಅದು, ಇಲ್ಲ ಯಾವುದೋ ಅಪೇಕ್ಷೆ ಪಟ್ಕೊಂಡು ಮಾಡಿದ್ದಲ್ಲ. ಅದಕ್ಕೆ ಸಾಲ ಸೋಲ ಮಾಡಿ ದೇವೇಗೌಡರು ಯಾವ ರೀತಿ ಈ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿಕ್ಕೆ ವಕೀಲರುಗಳಿಗೆ ಇವತ್ತು ಅಪಾಯಿಂಟ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಅದು ನಮಗೆ ಗೊತ್ತಿದ್ರೆ ಕಷ್ಟ ಏನು ಅಂತ. ನಾನು ಇವತ್ತಿಂದಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ. ಕೈ ಜೋಡಿಸಿ ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೀನಿ. ಇವತ್ತು ಯಾವ ಕಾಂಗ್ರೆಸ್ ಪಕ್ಷದವರು ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೋ ಒಂದು ಅಲ್ಲೆಲ್ಲೋ ಜನ್ಸಿ ಯುವಕರು ಅದರ ಹೆಸರಿನಲ್ಲೇನೋ ಅಲ್ಲಿ ಸ್ಟ್ರೈಕ್ ಮಾಡಿದ್ರು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ನಾಯಕರು ಅಲ್ಲಿ ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ 13 ದಿವಸದಿಂದ. ಇವತ್ತು ಇಲ್ಲಿ ಲೂಟಿ ಆಗ್ತಾ ಇದೆ. ನಾಡಿನ ನಾಗರಿಕರಿಗೆ ನಾನು ಹೇಳ್ತೀನಿ, ನನ್ನ ಜನತೆಗೆ ಯುವಕರಿಗೆ ಮನವಿ ಮಾಡ್ತೇನೆ, ಇಂಥ ಹಗಲು ದರೋಡೆಗೆ ಮೌನಕ್ಕೆ ಶರಣಾಗಬೇಡಿ ಕರ್ನಾಟಕ ರಾಜ್ಯದ ಜನ. ಇದಕ್ಕಿಂತಲೂ ಬೇಕಾ ಕೋರ್ಟ್ ಕೊಟ್ಟಿರೋ ತೀರ್ಪಿದು. ಇಂಥ ಸರ್ಕಾರ ಇದರ ವಿರುದ್ಧ ನೀವು ನಿಮ್ಮ ಧ್ವನಿ ಎತ್ತದೇ ಇದ್ದರೆ ನಾಡಿನ ಜನತೆ ಕೇಳ್ತೀನಿ, ನಾನು ಯುವಕರಿಗೆ ಕೇಳ್ತೀನಿ, ರೈತರಿಗೆ ಕೇಳ್ತೀನಿ, ಎದ್ದು ಹೊರಡಿ ಇವತ್ತು ಇಂಥ ಒಂದು ಅಕ್ರಮಗಳನ್ನು ನಿಲ್ಲಿಸದೇ ಇದ್ದರೆ ಈ ರಾಜ್ಯಕ್ಕೆ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಅದನ್ನೇ ಹೇಳ್ತಾ ಇರೋದು, ತಗೋಬೇಕು ವಾಪಸ್. ಅದು ಏನಿದೆ ತಗೊಂಡು ಅದನ್ನು ಸ್ಕ್ರ್ಯಾಪ್ ಮಾಡಿ ಅದನ್ನು ಈಗ ಅವಶ್ಯಕತೆ ಇಲ್ಲ. ರಸ್ತೆ ಅವನು ಮಾಡೋದು ಇಲ್ಲ. 30 ವರ್ಷ ಆಯಿತು. ಎಲ್ಲಿ ಮಾಡಿದ್ದಾರೆ ಕೆಲಸ? ಅಲ್ಲೆಲ್ಲೋ 2009ರಲ್ಲಿ ಹೇಳ್ತಾರೆ ಮೈಸೂರಿನಲ್ಲಿ ಭಾಷಣ, ನಾಳೆಯಿಂದ ಶುರು ಮಾಡಿಬಿಡ್ತೀನಿ ಮೈಸೂರು ಕಡೆಯಿಂದ ಅಂತೇಳಿ ಅಲ್ಲೆಲ್ಲ ಒಂದು ಸಭೆ ಮಾಡಿ 2009ರಲ್ಲಿ. ನಾನೇ ಹೇಳ್ತಕ್ಕಂಥದ್ದು ಕೋರ್ಟ್ ಆದೇಶ ಏನಿದೆ ರಾಜ್ಯ ಸರ್ಕಾರಕ್ಕೆ ಇವತ್ತೇನು ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರಲ್ಲ ಅದು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಿದ್ದರೆ ಆ ಭಾಷಣದ ಅವರ ಸಾರಾಂಶಗಳನ್ನ ಮೊದಲು ಈಗ ಒಂದು ಕೋರ್ಟ್ ಆದೇಶ ಏನಿದೆ ಅದನ್ನು ಜಾರಿಗೆ ತರ್ತಕ್ಕಂಥದ್ದಕ್ಕೆ ಸರ್ಕಾರ ಈ ಸಚಿವ ಸಂಪುಟ ತೀರ್ಮಾನ ಮಾಡಿ. ನಾನೊಂದು ವಾರ 10 ದಿವಸ ನೋಡ್ತೀನಿ ಏನು ಮಾಡಬೇಕು ಅಂತ ಹೇಳಿ. ಬಹುಶಃ ಇದರ ಬಗ್ಗೆ ನಾನು ಸಂಪೂರ್ಣವಾದ ಪತ್ರನೂ ಬರೀತೀನಿ ಸರ್ಕಾರಕ್ಕೆ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ.